ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ 74ನೇ ವಿಧಾನಸಭಾ ಕ್ಷೇತ್ರದ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡಿರ್ತಕ್ಕಂಥ ವಿಶೇಷತೆ, ಭೇಟಿ ನೀಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಧಾರವಾಡ 74ನೇ ವಿಧಾನಸಭಾ ಕ್ಷೇತ್ರದಿಂದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ಗಾಮನಗಟ್ಟಿ ನಿವಾಸಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ರಫೀಕ್ ಸಾವಂತ್ನವರು, ಇವರ ಹಾದಿ, ಇವರ ಚಟುವಟಿಕೆ, ಇವರ ಸಿದ್ಧಾಂತಗಳನ್ನು ಮತ್ತು ಇವರ ಯೋಚನೆಗಳನ್ನು ಪಕ್ಷದ ಪಾಲನೆ, ಪಕ್ಷ ನುಡದಂತೆ ನಡೆಯುವಂಥ ಯೋಜನೆಗಳಲ್ಲಿ, ನುಡದಂತೆ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಕ್ಕಂಥ ರಫೀಕ್ ಸಾವಂತ್ನವರು ಕಳೆದ 2022ನೇ ಸಾಲಿನಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಇವರು ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿದ್ದರು. ಅದು ಕೆಲವೊಂದಿಷ್ಟು ಕಾರಣದಿಂದ ಅವಾಗೂ ಕೂಡ ಹಿನ್ನಡೆ ಆಯಿತು. ಮೊನ್ನೆ 23ನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಕೆಲವೊಂದಿಷ್ಟು ಕಾರಣದಿಂದ ಹಿನ್ನಡೆ ಆಯಿತು. ಹಿನ್ನಡೆ ಆದರೂ ಕೂಡ ನಿರಾಸೆ ಆಗಲಿಲ್ಲ, ಪಕ್ಷ ಬಿಡಲಿಲ್ಲ. ದೀಪಕ್ ಚಿಂಚೋಳಿ ಅವರಿಗೆ ಸಪೋರ್ಟ್ ಮಾಡುವುದರಲ್ಲಿ ಹಿಂದೆ ಸರಿಲಿಲ್ಲ. ಅರವಿಂದ ಬೆಲ್ಲದವರಿಗೆ ಸೋಲಿಸ್ಬೇಕಂತ ರಣತಂತ್ರ ಹೂಡಿದ್ರು ಕೂಡ ಅರವಿಂದ ಬೆಲ್ಲದ್ ಸೋಲಿಲ್ಲ. ಯಾಕೆಂತ ಹೇಳಿದ್ರೆ ಅವರ ಅಪೋಸಿಟ್ಗೆ ಆ ರೀತಿ ಪ್ರಭಾವಿ ಲೀಡರ್, ಪ್ರಭಾವಿ ನಾಯಕ ಅನ್ನುವಂಥ ವ್ಯಕ್ತಿ ಯಾರೂ ಇಲ್ಲ. ಅದೇ ಕಾರಣಕ್ಕಾಗಿ ಅವರು ಸೋತಿರಬಹುದು. ದೀಪಕ್ ಚಿಂಚೋಳಿ ಅವರು ರಫೀಕ್ ಸಾವಂತ್ನವರವರ ಪಾತ್ರ ಏನಿತ್ತು ಆ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಗೆಲ್ಲಲಿಕ್ಕೆ ರಣತಂತ್ರ ಏನು ಹುಡ್ತಾ ಇದ್ರು, ಅದೇ ರೀತಿ ಲೋಕಸಭೆ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಸತತವಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಅವರು ಸೋಲಿಸ್ಲಿಕ್ಕೆ ಈ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಏನು ಪ್ಲಾನ್ ಮಾಡಿಕೊಂಡಿದ್ದಾರೆ ರಫೀಕ್ ಸಾವಂತ್ನವರವರು ವಿಚಾರಗಳನ್ನು ಹೇಳಿದೆ. ಕಾಂಗ್ರೆಸ್ ಹೈಕಮಾಂಡ್ ಮೈನಾರಿಟಿಗೆ ಅವಕಾಶ ಮಾಡಿಕೊಟ್ರೆ ರಫೀಕ್ ಸಾವಂತ್ನವರವರು ಮತ್ತೆ ಎದ್ದು ಬರಬಹುದಾ, ಅಥವಾ ವಿಧಾನಸಭೆಗೆ, ವಿಧಾನ ಪರಿಷತ್ತಿಗೆ ಡೌನ್ ಆಗ್ಬೋದಾ ಅನ್ನೋದೇ ಈ ಸಂದರ್ಶನ ಮುಖಾಂತರದಿಂದ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ವಿಶೇಷ ಅತಿಥಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಿಟಿ ಮಧ್ಯದಲ್ಲಿ ಇರುವಂಥ ರಫೀಕ್ ಸಾವಂತ್ನವರು. ಅವ್ರ ಜೊತೆ ಮಾತಾಡೋಣ. ಬನ್ನಿ ವೀಕ್ಷಕರೇ. ರಫೀಕ್ ಸಾವಂತ್ನವರೇ ನಮಸ್ತೆ. ನಮಸ್ಕಾರ. ನ್ಯೂಸ್ 43 ಇಂಡಿಯಾಗೆ ಲೋಕಸಭೆ ಚುನಾವಣೆ ಯಾತ್ರಾ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. 2022ರಲ್ಲಿ ಕೂಡ ತಾವು ವಿಧಾನ ಪರಿಷತ್ ಚುನಾವಣೆಗೆ ಟಿಕೆಟ್ ಕೇಳಿದ್ರಿ, 23ರಲ್ಲಿ ವಿಧಾನಸಭೆಗೆ ಟಿಕೆಟ್ ಕೇಳಿದ್ರಿ. 2 ಕಡೆ ನಿರಾಸೆ ಆಯಿತು. ಅದ್ರ ಪಕ್ಷ ಬಿಡಲಿಲ್ಲ, ಪಕ್ಷ ದ್ರೋಹಿ ಚಟುವಟಿಕೆ ಮಾಡಲಿಲ್ಲ, ಪಕ್ಷದಿಂದ ನ್ಯೂಟ್ರಲ್ ಆಗಲಿಲ್ಲ, ಸಕ್ರಿಯವಾಗಿ ನೀವು ಕೆಲಸ ಮಾಡ್ತಾ ಇದ್ರಿ. ಹೇಗೆ ಸರಿಯಿಲ್ಲ, ಏನು ಸಾಧ್ಯಗಳಲ್ಲ, ಯಾಕೆ ನಿರಾಸೆ ಆಯಿತು ನಿಮಗೆ? ಸರ್, ಒಂದನೇದ್ದು ಪಕ್ಷ ಬಿಡಲಿಲ್ಲ ಅಂತ ನೀವು ಕೇಳಿದ್ರಿ. ನಾವು ನಮ್ಮ ರಕ್ತ ಒಳಗೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಬ್ಲಡ್ ನಮ್ಮಲ್ಲಿ ಐತಿ. ಹೀಗಾಗಿ ಅದರದ ಮಾತು ನಮಗೆ ಗೊತ್ತಿದೆ. ಎರಡನೇದ್ದು ನಿರಾಶೆ ಅಂತಂತಂದ್ರೆ ನಾವು ಪ್ರಯತ್ನ ಭಾಳ ಮಾಡಿದ್ವಿ. MLC ಚುನಾವಣೆ ಒಳಗೂ ಟಿಕೆಟ್ಗೆ ಪ್ರಬಲ ಆಕಾಂಕ್ಷಿ ಆಗಿದ್ವಿ. ಅವಾಗ ನಮ್ಗೆ ಟಿಕೆಟ್ ಸಿಗಲಿಲ್ಲ. ನಮ್ಮ ಸೀನಿಯರ್ಗಳಿಗೆ ಸಿಕ್ತು, ಅದಕ್ಕೆ ನಾವು ಖುಷಿ ಆದ್ವಿ. ನಮ್ಗಿಂತ ಹಿರಿಯರಿಗೆ ಒಂದು ಸ್ಥಾನ ಸಿಗ್ತೈತಿ ಒಂದು ಹೆಮ್ಮೆ ಪಟ್ವಿ. ಈ ಮೊನ್ನೆ MLA ವಿಧಾನಸಭಾ ಕ್ಷೇತ್ರದ ಚುನಾವಣೆ ಒಳಗೂ ನಾವು ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದು ನಿಜ. ಟಿಕೆಟ್ಸ್ ಸಿಗ್ತೈತಿ ಅನ್ನುವಂಥದ್ದು ಖಾತ್ರಿ ನಮ್ಮ ಮೈನಾರಿಟಿ ಒಳಗೆ ಎಲ್ಲರಿಗೂ ಇತ್ತು. ಎಲ್ಲ ಹಿರಿಯ ನಾಯಕರಲ್ಲಿಯೂ ಒಂದು ನಮಗೆ ಟಿಕೆಟ್ ಕೊಡಬೇಕನ್ನುವಂಥದ್ದು ಆಸೆ ಇತ್ತು. ನಮಗೂ ಒಂದು ಆಸೆ ಕೊಡ್ತಾರನ್ನುವಂಥದ್ದು ನಮ್ಮಲ್ಲಿ ಇತ್ತು. ಅಲ್ಲಿ ದೀಪಕ್ ಚಿಂಚೋಳಿ ಅನ್ನುವಂಥವ್ರು ಅವರು ಪ್ರಬಲ ಪೈಪೋಟಿ ಒಡ್ಡಿದ್ರು. ಮತ್ತು ನಮ್ಗಿಂತ ಸೀನಿಯರ್ ಇದ್ರು. ಹಿರಿಯ ರಾಜಕಾರಣಿ ಮುಂದೆ ಹಿರಿಯರು ಹೇಳೋದು ಸ್ವಲ್ಪ ಕಷ್ಟ. ಹೀಗಾಗಿ ಒಂದು ಅವಕಾಶ ನೋಡೋಣ ಅನ್ನುವಂಥ ಒಂದು ವಿಚಾರದಿಂದ ನಾಯಕರು ಅವರಿಗೆ ಟಿಕೆಟ್ ಕೊಟ್ಟರು. ನಮ್ಮ ಪಕ್ಷದ ಅಧ್ಯಕ್ಷರು ಇರ್ಬೋದು, ಈಗ ನಮ್ಮ CM ಇರ್ಬೋದು, ಇನ್ನುಳಿದ ಅನೇಕ ನಾಯಕರು ಇವ್ರಿಗೆ ಟಿಕೆಟ್ ಕೊಟ್ಟರೆ ಆರಿಸಿ ಬರ್ತಾರೆ ಅನ್ನೋಂಥ ಭರವಸೆ ಇಟ್ಕೊಂಡು ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು. ಅದೇ ಪ್ರಕಾರ ಎಲ್ಲರೂ ಅವರು ಎಲ್ಲ ವಾರ್ಡ್ ವೈಸ್ ಎಲ್ಲ ನಾಯಕರನ್ನು ಕಟ್ಕೊಂಡು
ಎಲೆಕ್ಷನ್ ಮಾಡಿದ್ವಿ, ನಾವು ಎಲ್ಲರೂ ಕೂಡಿ ಮಾಡಿದ್ವಿ. ಬಟ್ ಅದು ವೋಟರ್ಸ್ ಮನದಾಳದ ಮಾತು ಯಾರಿಗೂ ತಿಳಿಯೋದಿಲ್ಲ. ಹೌದು. ನಮಗೆ ಸಿಟಿ ಹುಬ್ಳಿ ಧಾರವಾಡ ಸಿಟಿ ನಮ್ದು ನಡುಕ್ ಮಧ್ಯೆ ಸಿಟಿ ಬರುತ್ತೆ. ನಮ್ಮ ಪ್ರದೇಶ ಗ್ರಾಮೀಣ ಪ್ರದೇಶಗಳು ಇಲ್ಲಿ ಸುಮಾರು 13 ಗ್ರಾಮೀಣ ಪ್ರದೇಶಗಳು ಅದಾವೆ, ವಿಲೇಜ್ಗಳು ಬರ್ತಾವೆ, ಹಳ್ಳಿಗಳು ಅದಾವೆ. ಈ ಇಲ್ಲಿಂದ ನಮಗೆ ಕಾಂಗ್ರೆಸ್ಸಿಗೆ ಹಿನ್ನಡೆ ಆಗ್ತೈತಿ. ಸುಮಾರು ಒಂದು 3-4 ಎಲೆಕ್ಷನ್ ಇಂದ ನಾವು ನೋಡಾತಿ ಚುನಾವಣೆಗಳು. ಈ ಒಂದು 13 ಹಳ್ಳಿ ಅದಾವ, 13 ಹಳ್ಳಿಲಿಂದನ ನಮ್ಗೆ ಹಿನ್ನಡೆ ಆಗತೈತಿ. ಅಲ್ಲಿ ಈ ಗ್ರಾಮೀಣ ಪ್ರದೇಶ ಅನ್ನುವಂಥದ್ದು ಏನಿದೆಯಲ್ಲ, ಅಲ್ಲಿ ನನ್ನ ಸ್ವಂತ ಮನೆ ಗ್ರಾಮನಗಟ್ಟಿ, ಇದೊಂದು ಗ್ರಾಮ ಹಳ್ಳಿ. ಈ ಹಳ್ಳಿಯಿಂದ ನಾ ಬಂದವ. ನಮಗೆ ಇಲ್ಲಿ ಯಾವುದೇ ರೀತಿಯ ಪ್ರತಿಯೊಂದು ಗ್ರಾಮ ಒಳಗೆ ನಾವು ಚಿರಪರಿಚಿತರು, ಮನೆಗೆ ಚಿರಪರಿಚಿತರಿದ್ದೀವಿ. ನಮಗೆ ಟಿಕೆಟ್ ಕೊಟ್ರೆ ನಾವು ಗೆಲ್ತೀವಿ ಅನ್ನುವಂಥ ಒಂದು ಭರವಸೆ ನಮ್ಮಲ್ಲಿ ಇತ್ತು. ಅದ ಒಂದು ಸ್ಟ್ರಾಟಜಿ ನಾವು ಹೇಳಿದ್ವಿ, ಒಂದು ಚುನಾವಣೆ ಸ್ಟ್ರಾಟಜಿ ನಾವು ನಾಯಕರುಗಳಿಗೆ ತಿಳಿಸಿದ್ವಿ. ಅದು ನಮ್ಮ ಸ್ಟ್ರಾಟಜಿ ಭಾಳ ಜನರಿಗೆ ಮನಸ್ಸಿನೂ ಬಂತು. ಬಟ್ ಅದು ಅಲ್ಲಿ ರಾಜಕಾರಣಿ ಒಳಗೆ ಹೆಂಗೆ ನಡೀತಿತ್ತು, ಟಿಕೆಟ್ ಯಾರು ಸಿಗ್ತು, ಲಾಸ್ಟ್ ಮೂಮೆಂಟ್ ಒಳಗುದ್ದಾಟದಲ್ಲಿ ಟಿಕೆಟ್ ಮಿಸ್ ಆಯ್ತು ಇಷ್ಟ. ಆದ್ರೆ ನಾವು ಟಿಕೆಟ್ ನಮಗೆ ಸಿಗಲಿಲ್ಲ ಅಂತೇಳಿ ನಾವು ನಿರಾಸೆ ಆಗಲಿಲ್ಲ. ನಮ್ಮ ಕೆಲಸ ಏನು ಮಾಡುತ್ತೆ, ನಾವು ಕಾರ್ಯಕರ್ತನ ಒಗ್ಗೂಡಿಸ್ಕೊಂಡು ಎಲ್ಲ ಒಂದು ಇದನ್ನು ಮಾಡ್ಕೊತ ಬಂದ್ವಿ. ಆದರೆ ಸೋಲು ಗೆಲುವು ಯಾರು ಕೈ ಅಂದಲ್ಲ, ಯಾರಿಗೂ ಶಾಶ್ವತನಲ್ಲ, ಯಾರಿಗೂ ಗೆಲುವು ಶಾಶ್ವತಲ್ಲ, ಸೋಲು ಶಾಶ್ವತ. ಸೋತಿರ್ಬೋದು, ನಾಳೆ ಗೆಲ್ಲಬಹುದು. ಸರಿ ಸರ್, 2022ರಲ್ಲಿ ನಿರಾಸೆ ಆಯಿತು, 23ರಲ್ಲಿ ಕೂಡ ನಿರಾಸೆ ಆಯಿತು. ಆದರೂ ಕೂಡ ಪಕ್ಷ ಬಿಡುವಂಥ ಮಾತು ಬರೋದಿಲ್ಲ, ಯಾವುದೇ ಕಾರಣಕ್ಕಾಗಿ ಹಿಂದೆ ಸರಿಯೋದಿಲ್ಲ. ಮುಂದೆ ಪ್ರಯತ್ನ ಮಾಡೋದು, ಒಂದು ಅವಕಾಶ ಸಿಗುತ್ತೆ ಅಂತ ನಂಬಿಕೆ ಮೇಲೆ ನಾವು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈ ವಿಚಾರ ಪ್ರತಿಯೊಂದು ರಾಜಕಾರಣಿ ಮುಂದಗಡೆ ಇರೋದಿಲ್ಲ. ಟಿಕೆಟ್ ಸಿಕ್ಕಿಲ್ಲ ಅಂತ ಕಾರಣಕ್ಕೆ ಬೇರೆ ಬೇರೆ ಕಡೆ ಹೋಗ್ತಾರೆ, ಬೇರೆ ಬೇರೆ ಇದನ್ನು ರಾಜಕೀಯದ ಉಪಯೋಗಗಳನ್ನು ಮಾಡ್ಕೊತಾರೆ. ಆದರೆ ಈ ಬಾರಿ ಲೋಕಸಭೆ ಚುನಾವಣೆ ಬಂದಿದೆ. ನಿಮ್ಮ ವಿಧಾನಸಭೆ 2 ಚುನಾವಣೆ ಮುಗಿದ ನಂತರ ಲೋಕಸಭೆ ಚುನಾವಣೆ ಬಂತು. ಈ ಲೋಕಸಭೆ ಚುನಾವಣೆಯಲ್ಲಿ ಪ್ರಬಲವಾಗಿ ಕೇಂದ್ರೀಯ ಸಂಸದೀಯ ಮತ್ತು ಭೂ ಮತ್ತು ಗಣಿಗಾರಿಕೆ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಒಂದು ಕಡೆ ಸತತವಾಗಿ 2 ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಒಂದು ಕಡೆ, ನಂತರ ಗ್ರಾಮೀಣ ಅಧ್ಯಕ್ಷರು ಆಗಿರ್ತಕ್ಕಂಥ ಕಾಂಗ್ರೆಸ್ ಕಮಿಟಿಯ ಅನಿಲ್ ಪಾಟೀಲ್ ಒಂದು ಕಡೆ, ರಚತ್ ಉಳ್ಳಾಗಡ್ಡಿ ಮತ್ತು ಒಂದು ಕಡೆ, ಮತ್ತೊಂದು ಕಡೆ ಶಿವಲೀಲಾ ಕುಲಕರ್ಣಿ ಅವರು ಒಂದು ಕಡೆ ಇರೋದ್ರಿಂದ ಅನಿಲ್ ಪಾಟೀಲ್ ಅವರು MLC ಸ್ಥಾನಕ್ಕೆ ಪೈಪೋಟಿ ಮಾಡ್ತಾ ಇದ್ರೆ ನ್ಯೂಟ್ರಲ್ ಆಗಿಬಿಟ್ಟಿದ್ದಾರೆ. ಈಗ ಮೇನ್ ನೇರ ಫೈಟ್ ಬಂದಿರೋದು ಟಿಕೆಟ್ನಲ್ಲಿ ರಚತ್ ಉಳ್ಳಾಗಡ್ಡಿ ಮತ್ತು ಬಿಟ್ಟರೆ ಶಿವಲೀಲಾ ಕುಲಕರ್ಣಿ ಅವರು. ಈಗ ಈ ಕ್ಷೇತ್ರದಲ್ಲಿ ವ್ಯಕ್ತಿಗಿಂತ ಮತ್ತು ಯಾವ ಸಮುದಾಯದಿಂದ ಯಾರು ಬಂದರೆ ಯಾವ ರೀತಿ ಚುನಾವಣೆ ಆಗ್ಬೋದು, ಮತ್ತು ಈ ಶತಾಯಗತಾಯ ಧಾರವಾಡ ಲೋಕಸಭಾ ಕ್ಷೇತ್ರ ಗೆಲ್ಲಲೇಬೇಕು ಅಂತ ರಣತಂತ್ರ ಹೊರಡ್ತಾ ಇರುವಂಥ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಡೆ, KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಒಂದು ಕಡೆ, ಹಾಲಿ CM ಆಗಿರ್ತಕ್ಕಂಥ CM ಸಿದ್ದರಾಮಯ್ಯ ಅವರು ಒಂದು ಕಡೆ, ಮತ್ತು ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಒಂದು ಕಡೆ, ಇಲ್ಲಿನ ಚುನಾವಣಾ ಅಬ್ಸರ್ವರ್ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್, ಇವರೆಲ್ಲರೂ ಒಂದೊಂದು ರೀತಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಚುನಾವಣೆಗೆ ಯಾವ ರೀತಿ ಕ್ಯಾಂಡಿಡೇಟ್ ಬಂದರೆ ಸೂಕ್ತವಾಗಿ? ನೋಡ್ರಿ, ಚುನಾವಣೆಗಳು ಬರ್ತಾವೆ ಹೋಗ್ತಾವೆ. ಇವತ್ತು ನಮ್ಮ ಧಾರವಾಡ ಲೋಕಸಭಾ ಚುನಾವಣೆ ಒಳಗೆ ನಾವು ಸತತ 5 ಚುನಾವಣೆ ನಾವು ಸೋಲಾಕತ್ತೀವಿ. ಕಾರಣ ಏನಂತಂದ್ರೆ, ಮೊದಲು ನಮ್ಮ DK ನಾಯ್ಕರ್ ಸಾಹೇಬರು ಆಯ್ಕೆ ಆಗಿದ್ರು. ಅವ್ರ ನಂತರ ಯಾರು ಇಲ್ಲಿ ಚುನಾಯಿತ ಆಗಿಲ್ಲ. ಇಲ್ಲಿ ಇವತ್ತು BS ಪಾಟೀಲ್ರು ಇರ್ಬೋದು, ಮತ್ತಿಗಟ್ಟಿ ಸಾಹೇಬರು ಇರ್ಬೋದು, ಕುನ್ನೂರು ಸಾಹೇಬರು ಇರ್ಬೋದು, ಮಂಜುನಾಥ್ ಕುನ್ನೂರು ಸಾಹೇಬರು, ಆಮೇಲೆ ನಮ್ಮ ವಿನಯ್ ಕುಲಕರ್ಣಿ ಸಾಹೇಬರು ಇರ್ಬೋದು. ವಿನಯ್ ಕುಲಕರ್ಣಿ ಸಾಹೇಬರು 2 ಸಾರಿ ನಿಂತಾರೆ ಲೋಕಸಭಾ ಚುನಾವಣೆಯಲ್ಲಿ, 14 ಮತ್ತು 19. ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಪಕ್ಷ ಮುಖ್ಯ ಅಂತಂದ್ರೆ ಪಕ್ಷದ ಕಾರ್ಯಕರ್ತರನ್ನ ಹುಟ್ಟು ಹಾಕಬೇಕು. ನಾವು ವ್ಯಕ್ತಿ ಪೂಜೆ ಮಾಡ್ಕೊಂತ ಹೋದ್ರೆ ಇಲ್ಲಿ ಯಾವುದು ರಾಜಕೀಯ ನಡೆಯಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿ ಒಳಗೆ ಈ ಪಾರ್ಟಿಗಿಂತ ವ್ಯಕ್ತಿಗೆ ಮನ್ನಣೆ ಭಾಳ ಕೊಡಾಕ್ತಾರೆ. ಇವೆಲ್ಲ ಆಗಬಾರ್ದು. ನಾವು ಸೋಲಾಗತ್ತೀವಿ ಅಂದ್ರೆ ನಮ್ಮವರ ನಮಗೆ ಸೋಲಸಾಗಲ್ಲ, ಬೇರೆದಾರು ಯಾರು ಸೋಲ್ಸಲ್ಲ.
ಇವತ್ತು ವಿನಯ್ ಕುಲಕರ್ಣಿ ಸಾಹೇಬ್ರು ಒಂದನೇ ಸಾರಿ ನಿಂತಾಗ 1 ಲಕ್ಷ ಡಿಫ್ರೆನ್ಸ್ ಇಂದ ಸೋತ್ರು. ಸೋತಿತ್ತು. 2ನೇ ಬಾರಿ ಅವ್ರು ನಿಂತಾಗ 2 ಲಕ್ಷ ಡಿಫ್ರೆನ್ಸ್ ಇಂದ ಸೋತ್ರು. ಕಡಿಮೆ ಆಗ್ಲಿಲ್ಲ, ಹೆಚ್ಚಿಗೆ ಡಿಫ್ರೆನ್ಸ್ ಆಯ್ತು. ಅಂದ್ರೆ ನಮ್ಮ ಕಾರ್ಯಕರ್ತರ ನಮಗೆ ಸೋಲ್ಸಾಕತ್ತಾರ ಅನ್ನುವಂಥದ್ದು ಒಂದು ಅಲ್ಲಿ ನಮಗೆ ಸಂದೇಶ ಬಂತು. ಅದಕ್ಕಾಗಿ ನಾವು ಏನು ಮಾಡ್ಬೇಕು, ಈಗ ನಾವು ಸುಮ್ಮನೆ ಈಗ ನಾವು ಬೂತ್ ಕಮಿಟಿ ಮಾಡಿದ್ವಿ, ವಾರ್ಡ್ ಕಮಿಟಿ ಮಾಡಿದ್ವಿ, ಮ್ಯಾಗಲಿತ್ರ ಅಧ್ಯಕ್ಷರ ಆದೇಶ ಆಕೈತಿ, ವಾರ್ಡ್ ಕಮಿಟಿ ಮಾಡ್ರಿ, ಬೂತ್ ಕಮಿಟಿ ಮಾಡ್ರಿ ಅಂತ ಹೇಳಿದ್ರೆ ಆಗತೈತಿ. ಅಂತ ಸಂದರ್ಭದೊಳಗೆ ಇಲ್ಲಿ ಇದ್ದಂಥ ಲೋಕಲ್ ಲೀಡರ್ಗಳು ವಾರ್ಡಿಗೂ ಹೋಗಂಗಿಲ್ಲ, ಬೂತ್ ಮಟ್ಟದ ಕಾರ್ಯಕರ್ತರಿಗೂ ಯಾರಿಗೂ ಭೇಟಿಯಾಗಂಗಿಲ್ಲ. ಅಲ್ಲಿ ತಮ್ಮ ಆಫೀಸ್ ತಮ್ಮ ಮನೆ ಒಳಗೆ ಕುಂತ್ಕೊಂಡು ತಮಗೆ ಬೇಕಾದಂಥ ಹೆಸರು ಬರೋದು ಕಸಲೆ ಅವ್ರನ್ನ ಮೆಂಬರ್ ಮಾಡಿ ಬೂತ್ ಕಮಿಟಿ ಮಾಡಿನೇ, ಇವತ್ತು ವಾರ್ಡ್ ಕಮಿಟಿ ಮಾಡಿನೇ ಮಾಡಿ ಕಸಲೆ ಇಟ್ಟಿರ್ತಾರೆ. ಇದರ್ಲಿಂದ ಪಾರ್ಟಿ ಮುಂದುವರಿಯೋದಕ್ಕಿಂತ ಹಿಂಸರಿತಿ. ಅವರು ದುಡ್ಡು ತಗೊಂಡು ಕಸಲೆ ಮೆಂಬರ್ ಆಗಿರ್ತಾರೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಲ್ಲ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾದ್ರೆ ಇವತ್ತು ಒಂದು ಬೂತ್ ಇರ್ತದೆ, ಆ ಬೂತ್ಗೆ ಅದು ಒಂದು ಓಣಿ ಇರ್ಬೋದು, ಇವತ್ತು 2 ಓಣಿ ಇರ್ಬೋದು, ಸುಮಾರು ಒಂದು 800 1200 ವೋಟರ್ಸ್ ಇರ್ತಾರೆ ಒಂದು ಬೂತ್ಗೆ. ಅಂಥ ಬೂತ್ಗೆ ಒಂದು ಕಮಿಟಿ ಮಾಡಿದ್ರೆ ಅವ್ರು ಪ್ರತಿಯೊಂದು ಮನೆಗಿನೂ ಪ್ರತಿಯೊಂದು ವೋಟರ್ಸ್ಗೂ ಅವ್ರು ಪರಿಚಿತರಾಗಿರ್ಬೇಕು, ಚಿರಪರಿಚಿತ ವ್ಯಕ್ತಿಗಳೇ ಇರಬೇಕು. ಆಮೇಲೆ ಅವ್ರ ಜೊತೆಗೆ ಅವ್ರ ಸುಖ ದುಃಖ ಒಳಗೆ ಅವರು ಒಡನಾಟ ಬಾಂಧವ್ಯ ಇರಬೇಕು. ಅವ್ರ ಕಷ್ಟ ಬಂದಾಗ ಇವ್ರು ಹೋಗಿ ಅಲ್ಲಿ ಅವ್ರಿಗೆ ಸಹಾಯ ಮಾಡ್ತಿರ್ಬೇಕು. ಅಂದಾಗ ಮಾತ್ರ ಅವರು ನಮ್ಮ ಮೇಲೆ ಭರೋಸೆ ಇಡ್ತಾರೆ ವೋಟರ್ಸ್. ಇವ್ರು ಬರೀ ಚುನಾವಣೆ ಬಂದಾಗ ಅವ್ರ ಅಂತೇಳಿ ಹೋಗೋದು, ಈ ಓಟ್ ಹಾಕ್ರಿ ನಮ್ಗೆ ಅಂತ ಅನ್ನೋದು, ಇಂಥವೆಲ್ಲ ಮಾಡಿದ್ರೆ ನಮ್ಗೆ ಜನರು ಯಾರು ಇದು ಮಾಡಂಗಿಲ್ಲ. ಇವತ್ತು ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಭಾಳ ಜನ ಅದಾರ. ಅವ್ರನ್ನ ಗುರ್ತಿಸ್ಕೊಂಡು ಒಂದು ದೊಡ್ಡ ಸಂಘಟನೆ ಮಾಡ್ಬೇಕು. ಆದ್ರೆ ಇವತ್ತು ಅದು ನಡೆಯಾಕತ್ತಿಲ್ಲ. ಒಂದು ಮ್ಯಾಲಿಂದ ಆದೇಶ ಬರುತ್ತೆ, ಆದೇಶ ಪ್ರಕಾರ ಇವತ್ತು ಪೆನ್ನು ಹಾಳಿ ಇವು 2 ಒಳಗೆ ಸಂಘಟನೆ ಆಗುತ್ತೆ ಹೊರತಾಗಿ ಸ್ಥಳೀಯವಾಗಿ ಸ್ಥಾನಿಕವಾಗಿ ಆಗಬಾರ್ದು. ಇಷ್ಟು ಹೇಳ್ತಾರೆ. ಸರಿ ಸರ್, ತಾವು ಹೇಳ್ತಾ ಇದ್ದೀರಿ ಸ್ಥಳೀಯ ಮಟ್ಟದಲ್ಲಿ ಚಿರಪರಿಚಿತ ವ್ಯಕ್ತಿಗಳು ಅವರಿಗೆ ಸದಾಕಾಲ ಸ್ಪಂದನೆ ಮಾಡುವಂಥ, ಅವರ ದುಃಖಕ್ಕೆ ಸಪೋರ್ಟ್ ನೀಡಿ ಆ ದುಃಖವನ್ನು ಮರೆಸುವಂಥ ಪ್ರಯತ್ನ ಯಾವ ವ್ಯಕ್ತಿ ಮಾಡ್ತಾರೆ ಅವರಿಗೆ ಅವಕಾಶ ಸಿಗಬೇಕು. ಮತ್ತು ಸ್ಥಳೀಯದಲ್ಲಿ ಬಲಿಷ್ಠವಾಗಿ ಪಕ್ಷ ಕಟ್ಟುವುದರಲ್ಲಿ ಯಶಸ್ವಿ ಆಗಬೇಕಂತ ತಾವು ಹೇಳ್ತಾ ಇದ್ದೀರಿ. ತಾವು ಕೂಡ 22ರಿಂದ 23, 23, 24 ಇದ್ದಂಥ ಸಂದರ್ಭದಲ್ಲಿ ಒಂದು ವೇಳೆ ಮೈನಾರಿಟಿಗೂ ಅವಕಾಶ ಸಿಕ್ಕಿದೆ, ಅದು ನೀವು ಆಗಿರ್ಬೋದು ಅಥವಾ ಮತ್ತೊಬ್ಬರು ಆಗಿರ್ಬೋದು, ಅಥವಾ ಮೈನಾರಿಟಿಯಲ್ಲಿ ಸುಮಾರು ಜನ ಪ್ರಭಾವಿ ಲೀಡರ್ ಇದ್ದಾರೆ, ಪ್ರಭಾವಿ ಹಿರಿಯ ನಾಯಕರು ಕೂಡ ಇದ್ದಾರೆ. ಹಿಂಡೀಸ್ಗಿರಿ ಆಗಿರಲಿ ಅಥವಾ ಸೌನೂರವರಾಗಿರಲಿ, ಈ ಕಡೆ ಇಸ್ಮಾಯಿಲ್ ಟಮಾಡ್ಗರ್ ಆಗಿರಲಿ, ಆ ಕಡೆ ಅಲ್ತಾಫ್ ಕಿತ್ತೂರವರಾಗಿರಲಿ, ಶಾಕೀರ್ ಸನದಿಯವರಾಗಿರಲಿ, IG ಸನದಿಯವರಾಗಿರಲಿ, ಇದು ಮೈನಾರಿಟಿಲಿ ಬರುವಂಥ ಕಣ್ಣಿ ಕಾಣುವಂಥ ಲೀಡರ್ಸ್ಗಳು. ಮತ್ತು ರಫೀಕ್ ಸಾವಂತ್ನವರಾಗಿರಲಿ, ಇದೇ ರೀತಿ ಸುಮಾರು ಜನ ಮುಖಂಡರು ಇದ್ದಾರೆ. ಇದ್ದಂಥವರಿಗೆ ಯಾಕೆ ಅವಕಾಶ ಸಿಗೋದ್ರೆ ಯಾವ ರೀತಿ ಚುನಾವಣೆಗೆ ಹೋಗಬೇಕು? ಯಾಕಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಒಂದು ಚುನಾವಣೆಯ ರಣತಂತ್ರಗಳನ್ನು ಹುಡುಕ್ತಾರೆ, ಗೆಲ್ಲಲೇಬೇಕಂತೇಳಿ. ಇಲ್ಲಿ ಏನೈತಿ ಸಾಹೇಬ್ರ, ಎಲ್ಲರಿಗೂ ಒಂದು ಕಿವಿಯೊಳಗೆ ಹಾಕಿಬಿಟ್ರು, ಮೈನಾರಿಟಿ ಕೊಟ್ಟು ಸೋಲ್ತಾರೆ ಅನ್ನುವಂಥ ಒಂದು ಮಾತುಗಳು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ರು. ಆಯ್ತು ರೀ, ಮೈನಾರಿಟಿ ಕೊಟ್ಟರೆ ನಾವು ಸೋಲ್ತೀವಿ, ಅಡ್ಡಿ. ಜನರಲ್ ಒಳಗೆ ಕೊಟ್ಟರೆ ಯಾರಿಗೆಲ್ಲಾಗತ್ತಾರೆ? ಜನರಲ್ ಒಳಗೂ ಸೋಲಾಕತ್ತೀರಿ. ಒಂದ್ಸರಿ ಕೊಟ್ಟು ನೋಡ್ರಿ. ಸೆಂಟ್ರಲ್ಗೆ ಜಗದೀಶ್ ಶೆಟ್ಟರ್ ಜನರಲ್ಗೆ ವಾಪಸ್ ರಿಪೀಟ್ ತಗೊಂಡು ಜಗದೀಶ್ ಶೆಟ್ಟರ್ ಹಾಕಿ ಜಗದೀಶ್ ಶೆಟ್ಟರ್ ಗೆಲ್ಲಲಿಲ್ಲ. ಈ ಕಡೆ ಇಸ್ಮಾಯಿಲ್ ಟಮಾಡ್ಗರ್ ಹಾಕಿದ್ರು, ಅವರು ಗೆಲ್ಲಿಲ್ಲ. ಈ ಕಡೆ ದೀಪಕ್ ಚಿಂಚೋರಿ ಗೆಲ್ಲಿಲ್ಲ. ಇಸ್ಮಾಯಿಲ್ ಟಮಾಡ್ಗರ್ ಮೈನಾರಿಟಿ ಲೆಕ್ಕದಲ್ಲಿ ಬರ್ತಾರೆ. ಇವತ್ತು ನಮ್ಮ ಪಾರ್ಟಿ ಒಳಗೆ ನಾನು ಮೈನಾರಿಟಿಗೆ ಹಂಗೂ ಇವತ್ತು ನಾ ಏನು ಮಾತಾಡ್ತೀನಿ, ನಾನು ಮೈನಾರಿಟಿ, ಬಟ್ ನಾನು ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತ. ನನಗೆ ಮೊದಲು ಕಾಂಗ್ರೆಸ್ ಪಕ್ಷ, ಆನಂತರ ನಾ ಮೈನಾರಿಟಿ ರಾಜಕೀಯವಾಗಿ ಬಂದಾಗ. ಬೇರೆ ಧರ್ಮ ಅದು ಅಂದಾಗ ಅದು ಸೆಕೆಂಡ್ರಿ, ಅದು ವೈಯಕ್ತಿಕ. ನಾನು ಮೈನಾರಿಟಿ ಒಳಗೆ ನಮ್ಮ ಇಸ್ಲಾಂ ಧರ್ಮ ಒಳಗೆ ನಾವು ಹುಟ್ಟೇವಿ, ಅದು ನಾವು ಪಾಲನೆ ಮಾಡ್ತೀವಿ. ಅದು ಬೇರೆ, ನಾನು ಅದು ನನ್ನ ಮನೆಗೆ ಸಂಬಂಧಪಟ್ಟಿದ್ದು. ಅದು ನಿಮ್ಮ ಗೇಟಿನ ಒಳಗಡೆ. ಗೇಟಿನ ಹೊರಗಡೆ ಹೋದ ತಕ್ಷಣ ಅದು ನಾವು ಹೊರಗೆ ಹೋದ್ರೆ ನಾವು ಕಾಂಗ್ರೆಸ್ ಪಕ್ಷ. ಹೌದು, ಇಷ್ಟ ನಾ ಹೇಳೋದು. ರಫೀಕ್ ಸಾವಂತ್ ಅವರು ಅಂದ್ರೆ ಕಾಂಗ್ರೆಸ್ ಪಕ್ಷ ಮುಖಂಡಪ್ಪ. ಇವತ್ತು ನಮ್ಮ ಊರಾಗ ರಫೀಕ್ ಸಾವಂತ್ನವ್ರು, ಈ ನಮ್ಮ ಭಾಗದಾಗ ರಫೀಕ್ ಸಾವಂತ್ನವ್ರು ಯಾರಂತ ಯಾವ ಕಾಂಗ್ರೆಸ್ ಲೀಡರ್ ಅಂತ ಹೇಳ್ತಾರೆ ಹೊರತಾಗಿ ಮುಸ್ಲಿಂ ಅಂತ ಮುಖಂಡ ಅಂತ ಹೇಳಂಗಿಲ್ಲ.
ಹಿಂಗೆ ನಾವು ಬೆಳೆದೇವಿ. ಮತ್ತು ಈಗ ನಾವು ಇಲ್ಲಿ ಸುಮಾರು ನಾನು ಆಗಲೇ ಒಂದು ಮಾತು ಮಿಸ್ ಮಾಡಿದ್ದೆ. 13 ಗ್ರಾಮೀಣ ಏನು ಪ್ರದೇಶ ಏನದಲ್ಲ ಗ್ರಾಮಗಳದ 13 ಗ್ರಾಮ ಒಳಗೆ ನಾವು ಪ್ರತಿಯೊಂದು ಮನೆಗೂ ಚಿರಪರಿಚಿತರಲ್ಲಿ ಇವತ್ತು ನಿನ್ನೇನು ಮುಂದೇನೋ ಅದ ಪ್ರಕಾರ ಇರ್ತೈತಿ. ಯಾಕಂದ್ರೆ ನಮ್ಮ ಇವತ್ತು ವ್ಯಾವಹಾರಿಕವಾಗಿರ್ಬೋದು, ಇವತ್ತು ನಮ್ಮ ಬಾಂಧವ್ಯ ಇರ್ಬೋದು, ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಇಲ್ಲಿ ಭಾಳ ಜನ ನಾವು ಎಲ್ಲ ಇದ್ದೀವಿ. ಮತ್ತು ಅದನ್ನು ಬಿಟ್ಟು ನಮ್ದು ಇಲ್ಲಿ ನಮ್ಮ ಕ್ಷೇತ್ರದಾಗ 65,000 ನಮ್ಮ ಅಲ್ಪಸಂಖ್ಯಾತರು ವೋಟರ್ಸ್ ಇವೆಲ್ಲ ಫಿಕ್ಸ್ ಅದಾವ. ಅದ್ರ ಜೊತೆಗೆ ನಾವು ಗ್ರಾಮೀಣ ಪ್ರದೇಶದವ್ರು ಅದೇವಿ, ನಮ್ಗೆ ಟಿಕೆಟ್ ಕೊಡ್ರಿ ಅಂತ ನಾವು ಕೇಳಿದ ಖರೆ ಅದನ್ನು ಕನ್ಸಿಡರ್ ಮಾಡಲಿಲ್ಲ. ಕೆಲವೊಂದಿಷ್ಟು ನಾಯಕರು ಮಾಡಿದ್ರೆ, ಕೆಲವೊಂದಿಷ್ಟು ನಾಯಕರು ಮಾಡಲಿಲ್ಲ. ಬಟ್ ಅದು ಮ್ಯಾಲೆ ಹಿರಿಯರ ಲೆಕ್ಕದಾಗ ಏನು ನಡೀತೇನೋ ನಿಮಗೂ ಗೊತ್ತೈತಿ. ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ, ನಾವಿನ್ನೂ ಸಣ್ಣಾರ. ಅದಕ್ಕೆ ಅದು ನಮ್ಮ ಟಿಕೆಟ್ ತಪ್ಪಿದ್ದು ಆ ವಿಷಯ ಬೇರೆ. ಅದನ್ನು ನಾವು ಅದ್ರ ಬಗ್ಗೆ ನಾವು ತಲೆಕೆಡಿಸ್ಕೊಳ್ಳಿಲ್ಲ. ನಮ್ಮ ಕೆಲಸ ನಾವು ಕಾರ್ಯಕರ್ತರು, ನಾವು ಲೀಡ್ರುಗಳು ಅಂತೂ ಅಲ್ಲ, ಕಾರ್ಯಕರ್ತರು. ನಮ್ಮ ಕೆಲಸ ಇವತ್ತು ನಮ್ಮ ಹೈಕಮಾಂಡ್ ಯಾರಿಗೋ ಕೊಡಲಿ, ಅಲ್ಪಸಂಖ್ಯಾತರು ಅಂತಲ್ಲ, ಕುರುಬರು ಅಂತಲ್ಲ, ಮರಾಠ ಅಂತಲ್ಲ, ಇವರು ಜನರಲ್ ಲಿಂಗಾಯತರು ಅಂತಲ್ಲ, ಯಾರೋ ನಾವು ಜಾತಿಯಾಗಿ ಮಾತಾಡಕ್ಕೆ ಹೋಗಿಲ್ಲ. ನಮಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾರಿಗೋ ಟಿಕೆಟ್ ಕೊಡಲಿ ಅಂತಾರ ಕೆಲಸ ಮಾಡೋದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. ಸರಿ, ಈಗ ಈ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಏನಾಗಬೇಕು? ಯಾವ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಲಿಕ್ಕೆ ರಣತಂತ್ರ ಮತ್ತು ಸಿದ್ಧತೆಗಳನ್ನು ಈಗಿನಿಂದ, ಈಗ ತಾವು ಕೂಡ ಹೇಳಿದ್ರಿ 13 ಹಳ್ಳಿಗೆ ನಾನು ಚಿರಪರಿಚಿತ ವ್ಯಕ್ತಿ ಅಂತ ತಾವು ತಿಳಿಸಿದ್ರಿ, ಪ್ರತಿ ಮನೆಗೂ ಗೊತ್ತಿರುವಂಥ ವ್ಯಕ್ತಿ ಅಂತ ತಾವು ಹೇಳಿದ್ರಿ. ಅಂದರೆ ಈಗ ಈ ಚುನಾವಣೆ ಗೆಲ್ಲಬೇಕಂತ ಹೇಳಿದರೆ ತಮ್ಮ ಕ್ಷೇತ್ರದಲ್ಲಿ ಆದಷ್ಟು ಹೆಚ್ಚಿಗೆ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಲೀಡ್ ಕೊಡಬೇಕು. ಆ 8 ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಲೀಡ್ ಹೇಗೆ ಕೊಡ್ತಾ ಹೋಗ್ತೀರಿ ಅಲ್ಲಿನೇ ವಿಜಯಶಾಲಿ. ಸುಮಾರು ಇಲ್ಲದ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಲ್ಕುಲೇಟ್ ಮಾಡೋ ಪ್ರಕಾರ 50,000 ಲೀಡ್ ಕೊಟ್ಟರು 4 ಲಕ್ಷ ಓಟ್ ಆಗುತ್ತೆ. 16 ಲಕ್ಷ ಓಟ್ನಲ್ಲಿ 14 ಲಕ್ಷ ಓಟಿಂಗ್ನು ಕೂಡ ಪೋಲಿಂಗ್ ಆಗೋದಿಲ್ಲ, ಅಲ್ಲಿ 10 ಲಕ್ಷ ಓಟ್ ಪೋಲಿಂಗ್ ಆಗುತ್ತೆ. ಇವು 50,000 ಲೀಡಿಂಗ್ ಕೊಟ್ಟರು ಕೂಡ 4 ಲಕ್ಷ ಆಗುತ್ತೆ. ಅಲ್ಲಿ ಇನ್ನು ಉಳಿದ 6 ಲಕ್ಷ ಏನೋ ಪೈಪೋಟಿ ಮಾಡಿ 1 ಲಕ್ಷ ಕ್ಯಾಂಡಿಡೇಟ್ ತಗೊಂಡಿದ್ದಾರೆ ಅಂದ್ರೂ ಕೂಡ 5 ಲಕ್ಷದ ವಿನಿಂಗ್. ಸರ್, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಗುವಂಥ ಅಭ್ಯರ್ಥಿ ಅವರು ಸೂಕ್ತವಾದಂಥ ಜನರ ಮನಸ್ಸಿಗೆ ಸಲ್ಲಬೇಕು. ಮತ್ತು ಅವರ ಪಾರ್ಟಿ ಇವತ್ತು ಚುನಾವಣೆಗೆ ಅಭ್ಯರ್ಥಿ ಏನು ಹಾಕ್ತಾರೆ, ಅವರು ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೆ ಅವರು ಪ್ರತಿಯೊಬ್ಬರ ಮನಸ್ಸಿಗೂ ಅವ್ರನ್ನ ಗುರುತಿಸಬೇಕು ಅಂತ ಕ್ಯಾಂಡಿಡೇಟ್ ಇರಬೇಕು. ಇದು ಫಸ್ಟ್, ಇದು ಮೊದಲನೇ. ಸೆಕೆಂಡ್, ನಮ್ಮ ಈ ಪ್ರದೇಶ ಒಳಗೆ ಬಡ ಜನರು, ಲೋಕಸಭಾ ಕ್ಷೇತ್ರದಲ್ಲಿ ಬಡ ಜನರು ಭಯಂಕರ ಭಾಳ. ಇವತ್ತು ನಮ್ದು ಹುಬ್ಳಿ ಧಾರವಾಡ ಸಿಟಿ ಅಂದ್ರೆ ಇದು ಶ್ರೀಮಂತ ಸಿಟಿ ಅಂತ ಅನ್ಬೋದು, ಎಲ್ಲರೂ ಹೊರಗಿನ ಅನ್ಬೋದು. ಬಟ್ ಇಲ್ಲಿ ಬಹಳಷ್ಟು ಬಡ ಜನರು ಇರೋದು ಹುಬ್ಳಿ ಧಾರವಾಡದಾಗ. ಇವತ್ತು ಇಲ್ಲಿ ಆಶ್ರಯ ಯೋಜನೆಗಳು, ನಗರಗಳು ಆಗಿರಲಿ, ಇವತ್ತು ಸ್ಲಮ್, ಎಷ್ಟು ಸ್ಲಮ್ ಅದಾವ, ಎಷ್ಟು ಕ್ಷೇತ್ರ ಅದಾವ. ಸುಮಾರು ಇಲ್ಲಿ ಒಂದು 4 ಕ್ಷೇತ್ರ ಏನದಾವ. ಪಶ್ಚಿಮ ಇರ್ಬೋದು, ಧಾರವಾಡ ಗ್ರಾಮೀಣ ಇರ್ಬೋದು, ಅದು ಅರ್ಧ ಸಿಟಿಗೆ ಸಂಬಂಧಪಟ್ಟಿದೆ. ಮತ್ತು ನಮ್ಮದು ಹುಬ್ಳಿ ಸೆಂಟ್ರಲ್ ಇರ್ಬೋದು, ನಮ್ಮ ಅಬ್ಬಯ್ಯಾರ್ಗ ಇರ್ಬೋದು, ಇವೆಲ್ಲ ಸ್ಲಮ್ಗೆ ಸಂಬಂಧಪಟ್ಟಿದ್ದವು ಎಲ್ಲ ಕ್ಷೇತ್ರ. ಇಲ್ಲಿ ಅಂತ ಬಡ ಜನರು ಎಲ್ಲೂ ಇಲ್ಲ. ಇದು ಫಸ್ಟ್. ಸೆಕೆಂಡ್, ಗ್ರಾಮೀಣ ಏನು ಬರ್ತೈತಲ್ಲ, ಆ ಗ್ರಾಮೀಣ ಭಾಗದಾಗ ಈ ಒಂದು ಊರು ಐತಂತ, ಒಂದು ಊರದಾಗ ಸುಮಾರು ಭಾಳ ಅಂದ್ರೆ ಒಂದು ಎನ್ಸಿರ ಒಂದು 50 ಮಂದಿ ಶ್ರೀಮಂತ ಸಿಗ್ತಾರೆ. ಇನ್ನು ಉಳಿದಾರು ಕೂಲಿ ಕಾರ್ಮಿಕರು ಇರ್ತಾರೆ, ಬೇರೆ ಕಡೆ ಹೋಗಿ ಗೊಂಡಿ ಕೆಲಸ ಮಾಡ್ಕೊಂಡು ಬಂದು ಜೀವನ ಮಾಡುವಂಥವ್ರು ಇರ್ತಾರೆ. ಅನೇಕ ಥರದ ದಿನಂಪ್ರತಿ ಕೂಲಿ ಕೆಲಸ ಮಾಡ್ಕೊಂಡು ಬರುವಂಥ ಜನರು. ಅವ್ರಿಗೆ ಒಂದು ಭರವಸೆ ಬರ್ಬೇಕು, ಇಂಥ ವ್ಯಕ್ತಿ ನಮಗೆ ಬಂದ್ರೆ ಅಡ್ಡಿಯಲ್ಪ, ಈ ವ್ಯಕ್ತಿ ನಮಗೆ ಏನೋ ಒಂದು ಒಳ್ಳೆಯದು ಮಾಡ್ತಾರೆ ಅನ್ನುವಂಥ ಒಂದು ಭರವಸೆ ಬರ್ಬೇಕು. ಅಂದಾಗ ಮಾತ್ರ ಒಂದು ಗೆಲುವು ಆಗ್ತೈತಿ. ಸೆಕೆಂಡ್, ನಮಗೆಲ್ಲ ಇವತ್ತು ನಮ್ಮ ಪ್ರದೇಶ, ನಮ್ದು ಇದು
ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮಗಳು ಏನಾದಾವ 5 ಕಾರ್ಯಕ್ರಮಗಳು 5 ಗ್ಯಾರಂಟಿಗಳು 5 ಕಾರ್ಯಕ್ರಮಗಳು ಏನಾದಾವ ಅವು ಕಾರ್ಯಕ್ರಮಗಳು ಇವತ್ತು ಜನರ ಮನಸ್ಸಿಗೆ ಎಷ್ಟು ಒಂದು ಹಿಡಿಸ್ಯಾವ ಅಂತಂದ್ರೆ ಎಲ್ಲರೂ ಅದಕ್ಕೆ ಅಪ್ಕೊಳಕತ್ತಾರ. ಇವತ್ತು ನಮ್ಮ ರಾಜ್ಯದ ಶ್ರೀ CM ಆದಂಥ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಇವತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು, ಇವರು ಜೊತೆಗೂಡಿಕೊಂಡು ನಮ್ಮ ರಾಷ್ಟ್ರ ನಾಯಕರು ಅವರ ಅಪ್ಪನೇ ಮೇರೆಗೆ ಇವತ್ತು ಗ್ಯಾರಂಟಿಗಳು 5 ಕಾರ್ಯಕ್ರಮಗಳು ಹಾಕೊಂಡು ಗ್ಯಾರಂಟಿ ರೂಪದೊಳಗೆ ಜನರಿಗೆ ಭರವಸೆಯನ್ನು ಕೊಟ್ಟರು. ಗ್ಯಾರಂಟಿ ಅಂದ್ರೆ ಭರವಸೆ, ನಂಬಿಕೆ. ಆ ಭರವಸೆಯನ್ನು ಕೊಟ್ಟರಲ್ಲ, ಗ್ಯಾರಂಟಿ ಅಂತ ಹೇಳಿದ್ರು. ಆ ಗ್ಯಾರಂಟಿನ ಈಡೇರಿಸಿದ್ರು. ಆ ಗ್ಯಾರಂಟಿಗಳು ಈಡೇರಿಸಿದ್ರ ಅಂದಾಗ ಅಂದ್ರೆ ಜನರಿಗೆ ಅದ ಏನೋ ಇವರು ನಾವು ಅಧಿಕಾರ ಕೊಟ್ಟರೆ ಒಂದು ಎಲ್ಲರಿಗೂ ಒಂದು ಒಳ್ಳೇದಾಕೈತಿ ಅನ್ನುವಂಥ ಭರವಸೆ. ಅವ್ರೇನು ಗ್ಯಾರಂಟಿ ಕೊಟ್ಟರೆ ಇವ್ರಿಗೂ ಗ್ಯಾರಂಟಿ ಆಗ್ತದೆ. ಹೌದು ಹೌದು. ಸರ್ಕಾರ ಗ್ಯಾರಂಟಿ ಕೊಡ್ತ ಆ ಗ್ಯಾರಂಟಿ ತಗೊಂಡಂಥವ್ರಿಗೆ ಇವ್ರಿಗೂ ಅವರು ಎಲ್ಲರೂ ಅವ್ರ ಮೇಲೆ ಒಂದು ಗ್ಯಾರಂಟಿ ಕೊಡ್ತಾರೆ, ಭರವಸೆ ಕೊಡ್ತಾರೆ. ಆ ಬೇಸ್ ಮೇಲೆ ಒಂದು 2025 ಓಟ್ ಬರ್ತಾವ ಅನ್ನುವಂಥ ಭರವಸೆ ನಮಗೈತಿ ಗ್ಯಾರಂಟಿ ಯೋಜನೆಯಿಂದ. ಇನ್ನು ಉಳಿದಿದ್ದು ನಮ್ದು ಫೈಟಿಂಗ್ ಅಂತೂ ಐತೆ. ಲೋಕಸಭಾ ಚುನಾವಣೆ ಒಳಗೆ ಫೈಟಿಂಗ್ ಅಂತೂ ಐತೆ. ಅದು ಯಾವ ಚುನಾವಣೆಗೂ ಮಿಕ್ಕಿಲ್ಲ. ಈ ಸರಿ ನಮ್ಗೆ ಒಂದು ಗ್ಯಾರಂಟಿ ಯೋಜನೆಯಿಂದ ನಮ್ಗೆ ಗೆಲುವು ಆಕೈತೆ ಅನ್ನೋಂಥ ಒಂದು ಆಸೆ ಭಾಳ ಐತಿ. ಇನ್ನು ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಕೊಡಬಾರ್ದು, ನೀವೆಲ್ಲ ಆಗಲ್ಲ ಹೆಸರು ಹೇಳಿದ್ರಿ. ನಾವಂತೂ ಯಾರು ಫಾಲೋವರ್ಸ್ ಅಲ್ಲ, ನಾವು ಪಕ್ಷದ ಫಾಲೋವರ್ಸ್. ಪಕ್ಷ ಇವತ್ತು ಹೈಕಮಾಂಡ್ ಏನು ಇರ್ತೈತಿ ಅದನ್ನು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅದನ್ನ ನಿರ್ಣಯ ತಗೋತೈತಿ. ನಮ್ಮ ಪ್ರದೇಶ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸಮಿತಿ ಏನೈತಲ್ಲ ಅದನ್ನೇನೋ ಒಂದು ಆದೇಶ ಹೊರಡಿಸ್ತಾರ, ಆ ಆದೇಶ ಪಾಲನೆ ಮಾಡೋದು ಕೆಲಸ ನಾವು ಕಾರ್ಯಕರ್ತರು. ಅಂದ್ರೆ ನಿಮ್ಮ ವಿಚಾರ ಏನಂತ ಹೇಳಿದ್ರೆ, ನಾವು ವ್ಯಕ್ತಿ ಪೂಜೆ ಮಾಡೋದು ಶಾಶ್ವತ ಅಲ್ಲ, ಪಕ್ಷದ ಪೂಜೆ ಮಾಡೋದು ನಿಶ್ಚಿತ. ಯಾಕಂದ್ರೆ ಇದು ಪ್ರಮಾಣ ವಚನ ಸ್ವೀಕರಿಸುವಂತ ಸಂದರ್ಭದಲ್ಲಿ ನಿಮ್ಮ ಈಗಿನ DCM ಮತ್ತು KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಹೇಳಿದರು, ಪಕ್ಷದಲ್ಲಿ ಯಾವತ್ತು ಪಕ್ಷ ಪೂಜೆ ಮಾಡುವಂತ ವ್ಯಕ್ತಿಗಳಿಗೆ ಗೌರವ ಇರುತ್ತೆ, ವ್ಯಕ್ತಿ ಪೂಜೆ ಮಾಡುವವರಿಗೆ ಅವಕಾಶ ಸಿಗೋದಿಲ್ಲ ಅಂತ ನೋಡ್ರಿ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಇದು ಯಾರೋ ಒಬ್ಬರ್ಲಿಂತ್ರ ಬಂದಿದ್ದಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಾಗ ನಮ್ಮ ಮುಖ್ಯಮಂತ್ರಿ ಆದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವ್ರದ್ದು ಭಾಳ ಅದರೊಳಗೆ ಸಂಘಟನೆ ಮತ್ತು ಅವ್ರದ್ದು ಕೊಡುಗೆ ಭಾಳ ಐತಿ. ಅದ್ರ ಜೊತೆಗೆ ನಮ್ಮ ಪ್ರದೇಶ ಕಮಿಟಿಯ ಅಧ್ಯಕ್ಷರಾದಂಥ ಶ್ರೀ DK ಶಿವಕುಮಾರ್ ಸಾಹೇಬರು, ಅದೇ ರೀತಿ ನಮ್ಮ ಇಲ್ಲಿ ನಮ್ಮ ಭಾಗದ ಲೀಡರ್ SK ಪಾಟೀಲ್ ಸಾಹೇಬರು, MB ಪಾಟೀಲ್ ಸಾಹೇಬರು, ನಮ್ಮ ರಾಷ್ಟ್ರ ನಾಯಕರ ಗುರುತಿಸ್ಕೊಂಡವರು DK ಹರಿಪ್ರಸಾದ್ ಸಾಹೇಬರು, ಇವತ್ತು ಅವ್ರು ಎಲ್ಲ ಒಂದು 8-10 ಲೀಡರ್ಗಳು ಏನು ಮೇನ್ ಸತೀಶ್ ಜಾರಕಿಹೊಳಿ ಸಾಹೇಬರು ಎಲ್ಲರೂ ಜೊತೆಗೂಡಿಕೊಂಡು ನಮ್ಮ ರಾಜ್ಯದ ಮೂಲೆ ಮೂಲೆಗೂ ಅಡ್ಡಾಡಿ ಕಾಂಗ್ರೆಸ್ ಪರ ಪ್ರಚಾರ ನಡೆಸಿ ಇವತ್ತು ನಮ್ಗೆ 136 ಸೀಟ್ ಬರ್ಬೇಕಾದ್ರೆ ಅದೇನು ಸಾಮಾನ್ಯ ಅಂತ ಒಂದು ಎಲ್ಲರದೂ ಪರಿಶ್ರಮ ಅದಕ್ಕೈತಿ. ಇವತ್ತು ನಮ್ಮ ಅಷ್ಟು 136 ಸೀಟ್ ನಾವು ಗೆದ್ದೇವಂತಂದಾಗ ನಮ್ಗೆ ಇವತ್ತು ನಮ್ಗೆ ಸರ್ಕಾರ ಮಾಡೋಕ್ಕೆ ಜನರು ಆಶೀರ್ವಾದ ಮಾಡಿದ್ರು. ಆ ಪ್ರಕಾರ ನಮಗೆ ಈ ಧಾರವಾಡ ಜಿಲ್ಲಾದಾಗ, ನಾನು ಹೊರಗಿನ ಜಿಲ್ಲೆದು ಮಾತಾಡೋಕೆ ಹೋಗಿಲ್ಲ, ನಮ್ಮ ಧಾರವಾಡ ಜಿಲ್ಲಾದಷ್ಟು ಸ್ಥಳೀಯ ಬಗ್ಗೆ ಸ್ಥಳೀಯವಾಗಿರುವ ಸಮಸ್ಯೆಗಳು ಅದನ್ನು ಸರಿಯಾಗಿ ಬಗೆಹರಿದಿಲ್ಲ ಅಂದಾಗ ಬಗ್ಗೆ ಮಾತಾಡೋದು ಸಮಂಜಸ. ಅದಕ್ಕೆ ನಮ್ಮ ಇವತ್ತು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಶ್ರೀ ಸಂತೋಷ್ ಲಾಡ್ ಇವತ್ತು ಅವರು ಇಂಥ ಒಂದು ವರ್ಕ್ ಮಾಡಕತ್ತಾರ. ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಕಾರ್ಯಕರ್ತರನ್ನ ಅವ್ರು ಮಾತಾಡಿಲ್ಲ ಅಂದರೂ ಅವ್ರು ಮಾತಾಡ್ಸಕತ್ತಾರೆ. ಇವತ್ತು ಅಂಥ ಲೀಡರ್ಸ್ ಇರಬೇಕು. ಅಂಥ ಲೀಡರ್ಗಳು ಇದ್ದಾಗ ಮಾತ್ರ ಕಾಂಗ್ರೆಸ್ ಪಕ್ಷ ಉಳಿತೈತಿ, ಬೆಳಿತೈತಿ. ಅಂಥವ್ರಿಗೆ ಇವತ್ತು ಸಂತೋಷ್ ಲಾಡ್ ಸಾಹೇಬ್ರು ಇವತ್ತು ನಮ್ಮ ಧಾರವಾಡ ಜಿಲ್ಲಾದ ಉಸ್ತುವಾರಿ ಮಂತ್ರಿ ಆಗಿದ್ದ ನಮ್ಮ
ಭಾಗ್ಯ. ಯಾಕಂತಂದ್ರೆ ಎಲ್ಲರೂ ಗುರುತಿಸ್ತಾರ, ಅವ್ರು ಇವನ್ ನೀನಪ್ಪ ಅಂತ ಗುರುತಿಸ್ತಾರ. ಒಂದ್ಸಲ ನೋಡಿದ್ರಂದ್ರೆ ಮಾತಾಡ್ತಾರ ಅವ್ರು, ಅಂತ ಗುಣ ಐತೆ ಅವರಲ್ಲಿ. ಯಾರು ಅವ್ರ ಮುಂದೆ ಬಡವ್ರು ಬಂದ್ರೆ ಪಾಪ ತಮ್ಮ ಕಣ್ಣಾಗ ನೀರು ಬರ್ತಾವ, ಅವ್ರ ತ್ರಾಸ್ ನೋಡಿ ಇವ್ರ ಕಣ್ಣಾಗ ನೀರು ಬರ್ತಾರ. ಅಂತ ವ್ಯಕ್ತಿತ್ವ ಉಳ್ಳಂತ ಸಂತೋಷ್ ಲಾಡ್ ಸಾಹೇಬರು. ಅವರಲ್ಲಿ ಸಂಘಟನೆ ಶಕ್ತಿ ಭಾಳ ಐತಿ. ಮತ್ತು ಎಲ್ಲರನ್ನು ಒಂದು ಮಾಂತ್ರಿಕ ಕಲೆ ಅಂತಾರಲ್ಲ, ಜಾದೂಗಾರ. ಸಂತೋಷ್ ಲಾಡ್ ಸಾಹೇಬರು ಜಾದೂಗಾರ ಇದ್ದಂಗೆ. ಫೇಸ್ ನೋಡಿದ ತಕ್ಷಣ ಮೋಡಿ ಮಾಡ್ಬಿಡೋದು. ಅವ್ರು ಯಾರು ನೋಡಿದಾರ ಸಂತೋಷ್ ಲಾಡ್ ಅವ್ರ ಫ್ಯಾನ್ ಹಾಕಾರ. ಅಂತ ಜಾದೂಗಾರ ಸಂತೋಷ್ ಲಾಡ್ ಸಾಹೇಬ್ರು ಅದ. ಅವ್ರನ್ನ ಇನ್ನೂ ಅವ್ರಿಗೆ ಹೆಚ್ಚಿನ ಒಂದು ಅಧಿಕಾರ ಪಟ್ಟ ನಮ್ಮ ಧಾರವಾಡ ಜಿಲ್ಲಾದಾಗ ಪ್ರತಿಯೊಂದು ಮೂಲಿಗೂ ಲೋಕಸಭಾ ಕ್ಷೇತ್ರ ಏನೈತಿಲ್ಲ ಅದು ಪ್ರತಿಯೊಂದು ಮೂಲಿಗೂ ಅಡ್ಡಾಡುವಂಥದ್ದು ಅವರು ಮಾಡಬೇಕು. ಮಾಡಿದ್ರೆ ಮಾತ್ರ ಕಾಂಗ್ರೆಸ್ ಪಕ್ಷ ಗೆಲ್ತೈತಿ. ನಮ್ಮ ಅಭ್ಯರ್ಥಿ ಯಾರೇ ಆಗಿರಲಿ ಗೆಲ್ತೈತಿ. ಯಾಕಂದ್ರೆ ಅಭ್ಯರ್ಥಿ ನೋಡಂಗಿಲ್ಲ. ಇವತ್ತು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರನ್ನ ನೋಡಿ ಕಸಲೆ ಓಟ್ ಹಾಕ್ತಾರೆ, ಸಿದ್ದರಾಮಯ್ಯ ಸಾಹೇಬ್ರನ್ನ ನೋಡಿ ಓಟ್ ಹಾಕ್ತಾರೆ, ನಮ್ಮ ರಾಜ್ಯದ ಲೀಡರ್ ರಾಷ್ಟ್ರೀಯ ಲೀಡರ್ಗಳು ಮುಖ ನೋಡಿ ಕಸಲೆ ಓಟ್ ಹಾಕ್ತಾರೆ. ನೀವು ಬಿಜೆಪಿ ಲೆಕ್ಕಕ್ಕೆ ಬಂದ್ಬಿಟ್ರು. ಇಲ್ಲ, ಯಾಕಂದ್ರೆ ಬಿಜೆಪಿ ಅವರು ಪದೇ ಪದೇ ಮಾತನಾಡೋದು ಅಬ್ ಕಿ ಬಾರ್ ಮೋದಿ, ಅಬ್ ಕಿ ಬಾರ್ 400 ಪಾರ್, ತೀಸರಿ ಬಾರ್ ಮೋದಿ ಸರ್ಕಾರ ಏನು ಅಜೆಂಡಾ ಇದೆ. ಈ ಅಜೆಂಡಾದಲ್ಲಿ ನೀವು ಮೋದಿ ಮಗ ನೋಡಿ ಓಟ್ ಹಾಕ್ತಿರೋ, ಮೋದಿ ಮಗ ನೋಡಿ ಓಟ್ ಹಾಕ್ರಿ ಅಂತ ಏನು ಭಾರತೀಯ ಜನತಾ ಪಕ್ಷದವ್ರು ಕೇಳ್ತಾರಲ್ಲ, ಅದೇ ರೀತಿ ನೀವು ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು ಮತ್ತು ನಮ್ಮ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರಾ, ನ್ಯಾಯ ಯಾತ್ರಾ ಅಂತೇಳಿ ಏನು ಮಾಡ್ತಾ ಇದ್ರಲ್ಲ, ಇದ್ರ ಮೇಲೆ ನೀವು ಓಟ್ ಕೇಳೋದಕ್ಕೆ ಸಿದ್ಧರಾಗ್ಬಿಟ್ರೆ? ಇಲ್ಲ, ಭರವಸೆ. ಸಂತೋಷ್ ಲಾಡ್ ಸಾಹೇಬ್ರು ಸ್ಟಾರ್ಟಿಂಗ್ ನಾ ತೊಗೊಂಡಿದ್ದು. ಸಂತೋಷ್ ಲಾಡ್ ಸಾಹೇಬ್ರು ನಮ್ಮ ಲೋಕಸಭಾ ಕ್ಷೇತ್ರದ ಏನು ಪ್ರತಿಯೊಂದು ಮೂಲಿಗೆ ಅಡ್ಡಾಡಿ ಏನು ಮಾಡಿದ್ದಾರೆ. ಅಭ್ಯರ್ಥಿ ಯಾರೇ ಇರಲಿ, ಸಂತೋಷ್ ಲಾಡ್ ಸಾಹೇಬ್ ಬಂದಾರಂದ್ರೆ ಅವ್ರ ಮೇಲೆ ಭರವಸೆ ಇಡ್ತಾರೆ. ಅವ್ರ ಮಗ ನೋಡಿ ಓಟ್ ಇಲ್ಲ, ಭರವಸೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಅದಾರ ಇವತ್ತಿನ ರೀಸೆಂಟ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಯಾರು? ಸಂತೋಷ್ ಲಾಡ್ ಕಾರ್ಮಿಕ ಸಚಿವ. ಇವತ್ತು ನೀವು ಪ್ರೆಸ್ನ್ಯಾರು ಇರ್ಬೋದು, ನಾವಿರ್ಬೋದು, ಯಾರೋ ಇರ್ಬೋದು, ಇವತ್ತು ಭರವಸೆ ಹೇಳೋದು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅದಾರಪ್ಪ ಅನ್ನುವಂಥ ಒಂದು ಭರವಸೆ ಇರುತ್ತೆ. ಆ ಭರವಸೆ ಹೇಳಿದೆ ನಾನು ಹೊತ್ತಾಗಿ. ಇವ್ರನ್ನ ಬಿಟ್ಟರೆ ಅವ್ರ ಕೆಲಸ ಮಾಡ್ತಾರಂತಲ್ಲ, ಇವ್ರ ಕೆಲಸನ ಬೇರೆ, ಅವ್ರ ಕೆಲಸನ ಬೇರೆ. ಇವತ್ತು ಸಂತೋಷ್ ಲಾಡ್ ಸಾಹೇಬ್ ಪ್ರತಿಯೊಬ್ಬರಿಗೂ ಪರಿಚಿತರ ಆಗ್ತಾರೆ, ಅವ್ರ ಹೆಸರು ಐತಿ. ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂದ್ರೆ ಅವ್ರದ ಆದಂಥ ಒಂದು ಅಧಿಕಾರ ಘನತೆ ಬೇರೆನೇ ಇರ್ತದೆ. ಸರ್ಕಾರ ಅದ್ರ ಜೊತೆಗೆ ಅಭ್ಯರ್ಥಿ ಆಗಿದ್ರು ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಸುಮಾರು 9 ತಿಂಗಳ ನೋಡ್ತಾ ಇದ್ದೀವಿ ಅವ್ರದ್ದು ಅವ್ರು ಮಾತಾಡೋಂಥ ಸ್ಟೈಲ್. ಅಭ್ಯರ್ಥಿ ಅವ್ರ ಪಕ್ಕದಾಗ ಇರ್ತಾರೆ, ಬಗಲಾಗ ಇರ್ತಾರೆ, ಅವ್ರನ್ನ ಕರ್ಕೊಂಡು ಕಸಲೆ ಅವ್ರು ಅಡ್ಡಾಡ್ತಿರ್ತಾರೆ. ಅದ್ರ ಜೊತೆಗೆ ಈ ಕೊಟ್ಟಿರುವಂಥ ಗ್ಯಾರಂಟಿಗಳು ಹಂಗ ಸುಮ್ಮನೆ ಹೇಳಿಲ್ಲ, ಅದಕ್ಕೊಂದು ರೀಸನ್ ಐತಿ. ಗ್ಯಾರಂಟಿಗಳನ್ನೆಲ್ಲ ನಿಮಗೂ ಗೊತ್ತೈತಿ. ಗ್ಯಾರಂಟಿಗಳು ಎಲ್ಲರಿಗೂ ಮುಟ್ಟೈತಿ, ಇಲ್ಲ ಅನುಷ್ಠಾನ ಆಗೈತಿ. ಎಲ್ಲರೂ ಮನೆಗೂ ಮುಟ್ಟೈತಿ. ಆ ಗ್ಯಾರಂಟಿ ಕೊಟ್ಟವ್ರು ಯಾರು? ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ರಾಜ್ಯ ಸರ್ಕಾರ. ಇವತ್ತು ಡಿ ಕೆ ಶಿವಕುಮಾರ್ ಇರ್ಬೋದು, ರಾಜ್ಯ ಸರ್ಕಾರ ಒಳಗೆ ಇರುವಂತ ಎಲ್ಲ ಮಂತ್ರಿ ಮಂಡಲ ಎಲ್ಲ ಕ್ಯಾಬಿನೆಟ್ ಕೂಡ ಕೊಟ್ಟಿದೆ. ನಾನು ಅದ್ರೊಳಗೆ ಪ್ರಮುಖರ ಹೆಸರು ಹೇಳಿದೆ. ಇವ್ರ ಹಿಂದೆ ಇವ್ರು ಎಲ್ಲಾರು ಅದಾರ ರಾಷ್ಟ್ರೀಯ ನಾಯಕರು. ಇವತ್ತು ರಾಜ್ಯ ನಮ್ಮ ಕರ್ನಾಟಕ ರಾಜ್ಯದ ನಾಯಕರೆಲ್ಲ ಯಾರ್ದೋ ಒಬ್ಬರು ವ್ಯಕ್ತಿ ಹೆಸರು ಹೇಳಿಲ್ಲ, ಎಲ್ಲರ ಹೆಸರು. ಇವತ್ತು 34 ಜನರ ಮಂತ್ರಿ ಮಂಡಲ ಎಲ್ಲರ ಹೆಸರು ಹೇಳಕ್ ಆಗಲ್ಲ. ಅದ್ರೊಳಗೆ ನಾವು ಮೇನ್ ಇದ್ದಾರೆ ಯಾರು? ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಇರ್ಬೋದು, ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಇರ್ಬೋದು, ಇವ್ರ ಹೆಸರು ಹೇಳಿದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೆಸರು ಹೇಳಿದೆ. ಮತ್ತು ಹೈಕಮಾಂಡ್ ಅಂದ್ರೆ ನಮ್ದು ಹೈಕಮಾಂಡದ ನಾಯಕರು ಅದಾರಲ್ಲ ಅವ್ರಿಗೆ ಹೇಳಿದೆ ಹೊರತಾಗಿ ನಾನು ಯಾರ್ದೋ ಒಬ್ರದ್ದು ಹೆಸರು ಹೇಳಕ್ ಹೋಗಿಲ್ಲ. ಇವತ್ತು ನೀವು ಅಂದ್ರೆ ಬಿಜೆಪಿ ಯಾರ ಲೆಕ್ಕಕ್ಕೆ ನೀವು ಬಂದ್ರಿ ಅಂತ ನೀವು ನಾನು ಕೇಳಿದ್ರಿ, ಪ್ರಶ್ನೆ ಮಾಡಿದ್ರಿ. ಇವತ್ತು ನಮ್ಮ ಸಿದ್ಧಾಂತಗಳಿಗೆ ಬಿಜೆಪಿ ಸಿದ್ಧಾಂತಕ್ಕೆ ಭಾಳ ವ್ಯತ್ಯಾಸ ಐತಿ. ನಮ್ಗೆ ಅವರಿಗೆ ಹೊಂದುವುದಿಲ್ಲ. ಅವರು ಒಂದ ವ್ಯಕ್ತಿಯನ್ನು ಪೂಜೆ ಮಾಡ್ಕೊತ ಹೋಗ್ತಾರೆ. ಇವತ್ತು ಪಕ್ಷ ಅನ್ನಂಗಿಲ್ಲ, ಅವರು ಪಕ್ಷ ನೋಡಿ ಓಟ್ ಹಾಕ್ರಿ ಅಂತ ಅನ್ನಂಗಿಲ್ಲ. ಮೋದಿ ನೋಡಿ ಓಟ್ ಹಾಕ್ರಿ ಅಂತ ನೀವೆಲ್ಲರೂ ಕೇಳಿರಿ. ಪಕ್ಷ ನಮ್ಮ ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕ್ರಿ ಅಂತ ಅವ್ರು ಎಲ್ಲಾರು ಅಂದಾರ. ಮೋದಿ ಇವತ್ತು ನಗರಸಭೆ ಚುನಾವಣೆ ನಡೆದ್ರು ಸಹಿತ ಮೋದಿ ಫೋಟೋ ತಂದು ಇಡಾಕತ್ತಾರ, ಮೋದಿದ ಹೆಸರು ಹೇಳಾಕತ್ತಾರ. ಅಂದ್ರೆ ಆ ಮಟ್ಟಕ್ಕೆ ಬಿಜೆಪಿ ತಳಗ್ ಬಿದ್ದೈತಿ, ಅದ್ರ ಮ್ಯಾಲ ಐತಿಲ್ಲ. ಮೋದಿ ಹೆಸರು ಹೇಳ್ಕೊಂಡು ಓಟ್ ಕೇಳಾಕತ್ತಾರ. ಮೋದಿ ಅವ್ರು ಏನು ಗ್ಯಾರಂಟಿ ಕೊಟ್ಟಿದ್ರು? ಇವತ್ತು ನಮ್ಮ ರಾಜ್ಯ ಒಳಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂತು. ಇವರೆಲ್ಲ ಗ್ಯಾರಂಟಿಗಳು ಏನು ಭರವಸೆ ಕೊಟ್ಟಿದ್ರು, ನಮ್ಮ ರಾಜ್ಯದ ಜನತೆಗೆ ಭರವಸೆ ಕೊಟ್ಟಿದ್ರು. ಒಂದು ಭಾಳ ಭರವಸೆ ಒಳಗೆ ಒಂದು 5 ಭರವಸೆ ಏನು ಮೇನ್ ಭರವಸೆ ಇದ್ದಲ್ಲ, ಈ 5 ಭರವಸೆ ಒಳಗೆ ಕೊಟ್ಟಿದ್ರು.
ನೀವು ಮೀಡಿಯಾದಾರ ನಿಮ್ಗೆ ಗೊತ್ತೈತಿ ಆ 5 ಭರವಸೆಗಳು ಅನುಷ್ಠಾನಗೊಂಡು ಅದರ ಅನುಷ್ಠಾನ ಉದ್ಘಾಟನೆ ಮಾಡಾಕ ಸಾವಿರಾರು ಜನರು ಕೂಡಿದ್ರು. ಲಕ್ಷಾಂತರ ಜನರು ಕೂಡಿಕಸ್ರೆ ಅವರು ಸಮ್ಮುಖ ಒಳಗೆ ಅದನ್ನು ಉದ್ಘಾಟನೆ ಮಾಡಿದ್ರು ಯೋಜನೆಗಳು. ಮೋದಿಯವರು 2014 ಚುನಾವಣೆಗೆ ಬರುವಂತ ಪೂರ್ವ ಒಳಗೆ ಪ್ರಥಮ ಚುನಾವಣೆ ಏನ ಅವ್ರು ಗ್ಯಾರಂಟಿ ಕೊಟ್ಟರು? 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರು ಅಕೌಂಟಿಗೆ ಹಾಕ್ತೇವೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ದೇಶದ ಜನರು ಎಲ್ಲರೂ ಒಂದು ಭರವಸೆ ಇಟ್ರು. ನಮ್ಮ 5 ಪೈಸಾ ನಮ್ಮ ಅಂತೇಳಿ ಬರಂಗಿಲ್ಲ, ಯಾರು ಕೊಡಂಗಿಲ್ಲ, 15 ಲಕ್ಷ ರೂಪಾಯಿ ಹಾಕ್ತಾರ ಅಂದ್ರೆ ಇವತ್ತು ಇವ್ರು ಅನ್ನಂಗಿಲ್ಲ. ಎಲ್ಲ ಪಕ್ಷದವರು ಅವ್ರ ಮೇಲೆ ಭರವಸೆ ಇಟ್ಕಸ್ಲೇ ಹೋದ್ರು. ಆಯ್ತ್ರಿಪ್ಪ, ಇವತ್ತು ನೀವು ಮೀಡಿಯಾ ಇರಬಹುದು, ಆದ್ರೆ ನಿಮ್ದು ಆದಂತ ಒಂದು ಪರ್ಸನಲ್ ಲೈಫ್ ಇರ್ತೈತಿ. ನಿಮಗ್ ಬಂತ 15 ಲಕ್ಷ ರೂಪಾಯಿ ಬಂದಿಲ್ಲ, ಯಾರಿಗ್ ಬಂದೈತ್ರಿ ಹೇಳ್ರಿ? ಹೌದು, ಯಾರಿಗೂ ಬಂದಿಲ್ಲ. ಆದ್ರೆ ಭರವಸೆ ಕೊಟ್ಟಿದ್ರು, ದೇಶದ ಜನರಿಗೆ ಭರವಸೆ ಕೊಟ್ಟಿದ್ರು. ಆ ಭರವಸೆ ಈಡೇರಿಸಿದ್ದು ನಮ್ಮ ದೇಶದ ಪ್ರಧಾನ ಮಂತ್ರಿಗೆ ಸಂಬಂಧ ಬರ್ತೈತಿ. ಅವ್ರು ಭರವಸೆ ಈಡೇರ್ಲಿಲ್ಲ. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಲೀಡರ್ಗಳು, ಕಾಂಗ್ರೆಸ್ ಪಕ್ಷದ ಸರ್ಕಾರ ಏನು ಭರವಸೆ ಕೊಟ್ಟಿದ್ರೆ ಅದ್ರ ಪ್ರಕಾರ ನಡ್ಕೊಂಡೈತಿ. ಅದನ್ನ ಅನುಷ್ಠಾನಗೊಂಡು ಮಾಡಿಕಸ್ರೆ ಜನರಿಗೆ ಇವತ್ತೆಲ್ಲರೂ ಒಂದೇ ರೀತಿ ಒಳಗ ಇರ್ಬೇಕಪ್ಪ. ಶ್ರೀಮಂತ ಆಗಿ ಇರಬಾರ್ದು, ಬಡವಾಗಿ ಇರಬಾರ್ದು. ಬಡವನು ಶ್ರೀಮಂತರ ಮಟ್ಟಕ್ಕೆ ಹೋಗ್ಬೇಕು. ಆ ಮಟ್ಟಕ್ಕೆ ನಾವು 3 ಹೊತ್ತು ಊಟ ಮಾಡ್ಬೇಕಂತೇಳಿ ಅಕ್ಕಿ ಕೊಡೋದು ಫ್ರೀ ಒಳಗೆ. ಇವ್ರು ಭರವಸೆ ಕೊಡಿ 10 ಕೆಜಿ ಅಕ್ಕಿ ಕೊಟ್ರ 5 ಕೆಜಿ ಕೇಂದ್ರ ಸರ್ಕಾರದಿಂದ ಬರ್ಬೇಕು. ಅಕ್ಕಿ ಇಲ್ಲ ಅಂತ ಹೇಳಿದ್ರು ಅವರು. ಆದ್ರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಅವರು 5 ಕೆಜಿ ಅಕ್ಕಿ ಏನ್ ಅಮೌಂಟ್ ಬರ್ತೈತಿ ಆ ಅಮೌಂಟ್ ಇವತ್ತು ಕಾರ್ಡ್ದಾರಿಗೆ ಪಡಿತರ ಚೀಟಿದಾರಿಗೆ ಅವ್ರ ಅಕೌಂಟಿಗೆ ದುಡ್ಡು ಹಾಕಕತ್ತಾರೆ. ಇನ್ನು ಎಷ್ಟು ಮಾಡ್ಬೇಕು ಪಾಪ. ನೆಕ್ಸ್ಟ್ ಚುನಾವಣೆಗೆ 24ರ ಚುನಾವಣೆ ಬಗ್ಗೆ ಇದ್ದಷ್ಟೊತ್ತು ಚರ್ಚೆ ನಡೀತು. 24ರ ಚುನಾವಣೆಗೆ ನಿಮ್ಮ ಅಜೆಂಡಾ ಸ್ಥಳೀಯದಲ್ಲಿ 74ನೇ ವಿಧಾನಸಭಾ ಕ್ಷೇತ್ರ, ಧಾರವಾಡ ಲೋಕಸಭಾ ಕ್ಷೇತ್ರ ಹತ್ತಿರ ಬಂದ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರ, ಈ 8 ವಿಧಾನಸಭಾ ಕ್ಷೇತ್ರದಲ್ಲಿ 4 ಕಾಂಗ್ರೆಸ್ ಪಾಲಿದೆ, 4 ಭಾರತೀಯ ಜನತಾ ಪಕ್ಷದ ಪಾಲಿದೆ. ಈ 4 ಪಾಲಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ, 74ನೇ ಕ್ಷೇತ್ರ, ಶಿಗ್ಗಾಂವಿ ಕ್ಷೇತ್ರ ಮತ್ತು ಕುಂದಗೋಳ ವಿಧಾನಸಭಾ ಕ್ಷೇತ್ರ, ಈ 4 ಕೂಡ ಭಾರತೀಯ ಜನತಾ ಪಕ್ಷ ಪಾಲಿದೆ. ಇನ್ನು ಉಳಿದ 4 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಪಾಲವಾಗಿದೆ. ಕಲಗಡಗಿ, ಕುಂದಗೋಳ, ಹುಬ್ಬಳ್ಳಿ ಹುಬ್ಬಳ್ಳಿ ಪ್ರಸಾದ್ ಅಬ್ಬಯ್ಯ ಮತ್ತು ನವಲಗುಂದ, ಈ ಟೋಟಲ್ 4 ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಾಲಾಗಿದೆ. ಈ ಕಾಂಗ್ರೆಸ್ ಪಾಲಾಗಿರ್ತಕ್ಕಂಥ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ 5 ಗ್ಯಾರಂಟಿ ಮೇಲೆ ಚುನಾವಣೆ ಆಗುತ್ತಾ ಅಥವಾ ಬಿಜೆಪಿ ವಿರುದ್ಧ ಚುನಾವಣೆ ಆಗುತ್ತಾ? ಇದು ನೋಡ್ರಿ, ಇಲ್ಲಿ ಬಿಜೆಪಿ ವಿರುದ್ಧ ಇರ್ಬೋದು, ಗ್ಯಾರಂಟಿ ಮುಖಾಂತರ ಇರ್ಬೋದು, ಚುನಾವಣೆ ನಡೆಯಂಗಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಪ್ರತಿ 5 ವರ್ಷಕ್ಕೆ ಒಂದ್ಸರಿ ಬರುವಂತ ಇದು ಜನರಲ್ ಎಲೆಕ್ಷನ್. ಈ ಜನರಲ್ ಎಲೆಕ್ಷನ್ ಇವತ್ತಿಲ್ಲಿ ಪ್ರತಿಸ್ಪರ್ಧಿ ನಾವು ಸ್ಪರ್ಧೆ ಮಾಡಕತ್ತ ನಮ್ಮ ಪ್ರತಿಸ್ಪರ್ಧಿ ಯಾರದಾರ? ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು. ಜೆಡಿಎಸ್ ಅಂಕಿ ಇರ್ಲಿ, ನಾನು ಹೇಳತ್ತಿದ್ದು ಜೆಡಿಎಸ್ ಇರ್ಬೋದು. ನಮ್ಮ ಕರ್ನಾಟಕ ಒಳಗ ಪಾರ್ಟಿ ಇರೋ ಜೆಡಿಎಸ್ ಮತ್ತೆ ಕಾಂಗ್ರೆಸ್, ಬಿಜೆಪಿ ಕಾಂಗ್ರೆಸ್ 3 ಪಕ್ಷ. ನಾವು ಸ್ಪರ್ಧಿ ಅದೇವ ಅಂದ್ರ ಪ್ರತಿಸ್ಪರ್ಧಿ ಯಾರದಾರ ಅನ್ನುವಂಥದನ್ನ ವಿಚಾರ ಮಾಡೋಬಾರ್ದು. ನಮ್ಮ ಕೆಲಸ ನಾವು ಸ್ಪರ್ಧೆ ಒಡ್ಡೋದು. ನಾವು ಕಂದಾಗಿ ಇಳಿಬೇಕು. ಕಂದಾಗಿ ಇಳಿದ ಮೇಲೆ ಗೊತ್ತಾಕೈತಿ ಏನೈತೆ ಅನ್ನೋದು. ಇವತ್ತ ಜನರ ವಿಶ್ವಾಸ ನಮ್ಮ ಸರ್ಕಾರ ಗೆದ್ದೈತಿ. ಜನರ ಮನಸ್ಸಿನಾಗ ಕಾಂಗ್ರೆಸ್ ಪಕ್ಷ. ನೀವು ಹೋಗಿ ಕೇಳ್ರಿ, ಪ್ರತಿ ಮನಿ ಕೇಳ್ರಿ, ಪ್ರತಿ ಗ್ರಾಮೀಣ ಪ್ರದೇಶ ಹೋಗ್ರಿ, ಪ್ರತಿ ಸ್ಲಮ್ ಏರಿಯಾದಾಗ ಹೋಗಿ ಕೇಳ್ರಿ ನೀವು. ಇವತ್ತೆಲ್ಲರೂ ಮನಸ್ಸಿನಾಗ ಹೋದ ಇಲೆಕ್ಷನ್ದಾಗ ಬಿಜೆಪಿ ಹಾಕಿದಾರ. ಇವತ್ತು ಮುಂದ್ಸರಿ ನಮಗೂ ಓಟ್ ಹಾಕುವ ಅವಕಾಶ ಬಂದ್ರೆ ನಾವು ಕಾಂಗ್ರೆಸ್ ಹಾಕ್ತೀವಿ ಅಂತ ಇವತ್ತು ಹೇಳಾಕತ್ತಾರ. ಯಾಕೆ ಹೇಳಾಕತ್ತಾರ ಅಂದ್ರೆ ಅದರಿಂದ ಅವ್ರಿಗೆ ಪ್ರತಿಫಲ ತಗೊಂಡ ಇವತ್ತು 2,000 ರೂಪಾಯಿ ಪ್ರತಿ ಗೃಹಿಣಿಗೆ, ಗೃಹಲಕ್ಷ್ಮಿ ಯೋಜನೆ, ಗೃಹಿಣಿಗೆ ಮನಿ ಹೊಡಿತಿ ಏನಾದ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅವ್ರಿಗೆ ಅಕೌಂಟಿಗೆ ಬರ್ತೈತಿ. ಯಾರು ಮಾಡ್ತಾರ್ರಿ ಅಂತ ಕೆಲಸ? ಇವತ್ತು ನಮ್ಮ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಈ 2,000 ರೂಪಾಯಿ ಇರ್ಬೋದು. ಮತ್ತು ನಮ್ಮ
ವಿದ್ಯಾವಂತ ಮತ್ತು ಡಿಗ್ರಿ ಹೋಲ್ಡರ್ ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಇಂಥವ್ರಿಗೆ 1500 ರೂಪಾಯಿ, 3000 ರೂಪಾಯಿ ಇಂಥವೆಲ್ಲ ಬರ್ತಾವಲ್ಲ. ಇದು ಅವ್ರಿಗೆ ಒಂದು 2 ವರ್ಷದ ಮಟ್ಟಿಗೆ ಐತಂದ್ರೆ ಸಹಿತ ಅವರಿಗೆ ಮುಂದೆ ಹೋಗಾಕ ಒಂದು ಅನುಕೂಲ, ಬೇರೆ ಒಂದು ಏನೋ ಕಲಿಬೇಕಂದ್ರೆ ಅವ್ರಿಗೆ ಒಂದು ಅನುಕೂಲ ಆಗ್ತೈತಿ. ಮತ್ತು ಇವು ಪ್ರತಿ ಮನೆಗೂ ಕರೆಂಟ್ ಫ್ರೀ ಕೊಟ್ಟರು. ಇವತ್ತು ನಾವು ನೋಡ್ರಿ, ಗ್ರಾಮೀಣ ಪ್ರದೇಶದಾಗಿರಲಿ, ಇವತ್ತು ಸಿಟಿ ಪ್ರದೇಶ ಒಳಗಿರಲಿ, ಒಂದು ತಿಂಗಳದ ಒಂದು ನಡೀತೈತಿ ಅಂದ್ರೂ ಸಹಿತ ಅವ್ನ ಜೀವನ ನಡೋದೈತಿ ಅಂದ್ರೂ ಕರೆಂಟ್ ಬಿಲ್ ತುಂಬಂಗಿಲ್ಲ ಯಾರು. ಅಂಥ ಪರಿಸ್ಥಿತಿ ಭಾಳ ಜನರೇ ಅದಾವ. ಅಂಥದನ್ನ ಅವ್ರು ಫ್ರೀ ಮಾಡ್ಯಾರ ಅಂತಂದ್ರೆ ಅದನ್ನ ನಾನು ಮೆಚ್ಚುವಂಥ ಮಾತು. ಇವತ್ತು ಅವರು ಮಾಡಿದ್ದು, ಇವತ್ತು BJP ಅವರಿಗೆ ಅಷ್ಟ ಬೇಡ, ಕಾಂಗ್ರೆಸ್ನವ್ರು ಅಷ್ಟ ತಗೋರಿ, ಇಂಥವೆಲ್ಲ ಇಟ್ಕೊಂಡು ಮಾಡಿಲ್ಲ. ನಮ್ಮ ರಾಜ್ಯ ಜನತೆ ಎಲ್ಲರಿಗೂ ಮಾಡಿದಾರ ಅವರು. 700 ಕೋಟಿ ಜನರಿಗೂ ಕೂಡ ಮಾಡಿದ್ರು. 7 ಕೋಟಿ ಜನರಿಗೆ. 7 ಕೋಟಿ ಸರಿ. ಇವತ್ತು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಎಲ್ಲ ಪಕ್ಷಾತೀತವಾಗಿ ಅವರು ಗ್ಯಾರಂಟಿಗಳನ್ನ ಹಂಚಿದ್ರು. ಇದ್ರೊಳಗೆ BJP ಅವರ ಹೆಚ್ಚಿಗೆ ಅದಾರ, ತಗೊಂಡಾರ. ಯಾಕಂದ್ರೆ ನೀವು ಪರ್ಸೆಂಟೇಜ್ ನೋಡಿದ್ರೆ ಹೋದ ಇಲೆಕ್ಷನ್ ಅದು ಎಲ್ಲ BJPನ. ಇವತ್ತೀಗ ಲೋಕಸಭಾ ಚುನಾವಣೆ ಬರತೈತಿ, ನಮಗೆ ಕರ್ನಾಟಕ ಒಳಗೆ ಇರೋದು ಕಾಂಗ್ರೆಸ್ ಒಂದೇ, ಅದು ಬೆಂಗಳೂರು ಗ್ರಾಮಾಂತರ. ಮತ್ತು ಈಗ ನಾವು ಲೋಕಸಭಾದ ಮಾತಾಡಕತ್ತೀವಂದ್ರೆ ಇವತ್ತು ಅವು ಗ್ಯಾರಂಟಿ ತಗೊಂಡಿದ್ದು ಪೂರಾನು ಅವರ ತಗೊಂಡಾರ ಅನ್ನುವಂಥ ವಿಚಾರ ನಮ್ಮದು. ಆದ್ರೆ ಎಲ್ಲರೂ ಮನಸ್ಸಿನಾಗೂ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಪ್ರೀತಿ ವಿಶ್ವಾಸ ಮಾಡೈತಿ. ಈ ಬರುವಂಥ ಚುನಾವಣೆ ಕಾಂಗ್ರೆಸ್ ಪಕ್ಷ ಜೈಬೇರಿ ಹೊಡಿತೈತೆ ಅನ್ನೋಂಥದ್ದು ಒಂದು ಆಸೆ ಭಾವನೆ ನಮ್ಮದು. ಸರಿ ಸರ್, ಆ ಆಶಯದ ಮೇರೆಗೆ ಮತ್ತು ಆ ಸಂಪೂರ್ಣ ವಿಶ್ವಾಸದ ಮೇರೆಗೆ ತಾವು ಹೋಗ್ತಾ ಇದ್ದೀವಿ. ಸರಿ, ನೋಡೋಣ, ನಿಮ್ಮ ಆಸೆಗೆ ನೀರು ಚೆಲ್ಲುತ್ತಾ ಅಥವಾ ಕೈ ಮೇಲಾಗುತ್ತಾ ಅನ್ನೋದು ಇದೆ ಏಪ್ರಿಲ್ ತಿಂಗಳು ಮತ್ತು ಮೇ ತಿಂಗಳಲ್ಲಿ ನೋಡಬೇಕಾಗಿದೆ. ಆದರೆ ತಾವು ಏನು ಹೇಳಿದ್ರಿ, 5 ಗ್ಯಾರಂಟಿ ಅನುಷ್ಠಾನಕ್ಕೆ ಬಂತು. ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ, ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ, ಅನ್ನ ಭಾಗ್ಯ ಕೊಡ್ತಾ ಇದ್ದೀವಿ, ಯುವ ನಿಧಿ ಕೊಡ್ತಾ ಇದ್ದೀವಿ, ಮತ್ತೆ ಶಕ್ತಿ ಯೋಜನೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಆದರೆ ಕೊಡ್ತಾ ಇದ್ದೀರಿ, ಜನರಿಗೆ ರೀಚ್ ಆಗ್ತಾ ಇದೆ. ಈಗ ಒಂದು 3-4 ತಿಂಗಳು ಸ್ಟಾಪ್ ಆಗಿದೆ ಗೃಹಲಕ್ಷ್ಮಿ ತಲುಪಲಿಕ್ಕೆ ಅಕೌಂಟಿಗೆ. ಕೆಲವೊಂದಿಷ್ಟು ರೀಸನ್ ಅಂಕಿ ಇದ್ದೇ ಇರುತ್ತೆ, ಕಾಮನ್. ಅದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಅದು ಇದೆ, ಇದು ಅಂದ್ರೆ ಅದು ರೀಸನ್ ಹಾಕೋದು ಎಷ್ಟು ಸುಲಭ ಇದೆ ಅಷ್ಟು ರೀಸನ್ ಕೊಡೋದಕ್ಕೆ ಶಾಶ್ವತ ಆಗಿರ್ತಕ್ಕಂಥ ಒಂದು ಅತಿ ಹೆಚ್ಚು ಒಂದು ಕೈ ಮುಂದೆ ಕೂಡ ಬರುತ್ತೆ. ಆದರೆ ಒಂದು ಕೈಲಿ ಕೊಡ್ತಾ ಇದ್ದೀರಿ, 3 ಕೈಲಿ ತಾವು ಕಸ್ಕೊಂತಾ ಇದ್ದೀರಿ. ಸಬ್ ರಿಜಿಸ್ಟ್ರಾದಲ್ಲಿ ಆಸ್ತಿ ರಿಜಿಸ್ಟರ್ ಮಾಡಲಿಕ್ಕೆ ಎಲ್ಲಿ ಒಂದಕ್ಕೆ ಹೋದ್ರೂ ಕೂಡ ಅದಕ್ಕೆ ರೇಟ್ ಡಬಲ್ ಆಯಿತು. ಮೊದಲನೇ ಬಜೆಟ್ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಲಿಕ್ಕರ್ ಅಂದರೆ ಅಬಕಾರಿಗೆ ಹೆಚ್ಚಿಗೆ ಮಾಡಿದರು. ಸೆಕೆಂಡ್ ಬಜೆಟ್ನಲ್ಲಿ ಕೂಡ ಅಬಕಾರಿ ಹೆಚ್ಚಿಗೆ ಮಾಡಿದ್ರಿ. ಸೆಕೆಂಡ್ ಬಜೆಟ್ನಲ್ಲಿ ಕೂಡ ತಾವು ಕೂಡ ಒಂದು ನಾವು ನೋಡಿದಾಗೆ ಗುತ್ತಿಗೆದಾರಿದ್ದೀರಿ, ಮತ್ತು ಅಲ್ಲಿಂದ ಒಂದು ರಿಯಲ್ ಎಸ್ಟೇಟ್ ಮ್ಯಾನ್ ಇದ್ದೀರಿ. ತಮಗೂ ಕೂಡ ಅನುಭವ ಆಗಿರ್ತದೆ ಟ್ಯಾಕ್ಸಿನ ವಿಷಯಕ್ಕೆ ಏನಂತೀವಿ. ಅದೇ ಈಗ ಹೇಳ್ತಾರಲ್ಲ, ಒಂದು ಮನೆಯಲ್ಲಿ 3 ಮಂದಿಗೆ ದುಡಿಸಿ ಒಬ್ಬನಿಗೆ ಲಾಭ ಕೊಡೋದು ಅಂತ ಹೇಳಿ, ಅದೇ ರೀತಿ ಆಯ್ತಲ್ಲ ಸರ್. 3 ಕೈಲಿ ತಕ್ಕೊಂಡು 1 ಕೈಲಿ ಲಾಭ ಕೊಡ್ತಾ ಇದ್ದಾರೆ ನೋಡ್ರಿ. ಇವತ್ತು ಸ್ಟಾಂಪ್ ಡ್ಯೂಟಿ ಕಟ್ಟೋದು ಹೆಚ್ಚಿಗೆ ಮಾಡಿರೋ ಅನ್ನುವಂಥ ಒಂದು ಆರೋಪ ನಿಮ್ಮಲ್ಲಿ. ಆರೋಪ ಕರೆಕ್ಟ್ ನೀವು ಹೇಳೋದು. ಒಂದು ಕೈಲಿ ಕೊಟ್ಟು ಇನ್ನೊಂದು ಕೈಲಿ ತಗೊಂಡ್ರು ಅಂತ ನೀವು ಹೇಳಿದ್ದಾರೆ. ಇವತ್ತು ಸ್ಟಾಂಪ್ ಡ್ಯೂಟಿ ಹೆಚ್ಚಿಗೆ ಮಾಡಿದ್ರು. ಸ್ಟಾಂಪ್ ಡ್ಯೂಟಿ ಹೆಚ್ಚಿಗೆ ಮಾಡಿದ್ರು ಅಂತಂದ್ರೆ ಇವತ್ತು ಆಸ್ತಿ ಖರೀದಿ ಮಾಡಕ್ಕೆ ಹೋಗಿರ್ತಾನಲ್ಲ ಅವಂಗೆ ಸ್ಟಾಂಪ್ ಡ್ಯೂಟಿ ಹೆಚ್ಚಿಗೆ. ಸ್ಟಾಂಪ್ ಡ್ಯೂಟಿ ಅಷ್ಟೇ ಹೆಚ್ಚಿಗೆ ಮಾಡಿದ್ರು, ವ್ಯಾಲ್ಯೂಯೇಷನ್ ಹೆಚ್ಚಿಗೆ ಮಾಡಿದ್ರು. ವ್ಯಾಲ್ಯೂಯೇಷನ್ ಅಂದ್ರೆ ಅವನ ಆಸ್ತಿ ಕಿಮ್ಮತ್ತು ಹೆಚ್ಚಿಗೆ ಆಗ್ತದೆ. ಇವತ್ತು 1 ರೂಪಾಯಿ ಇದ್ದಿದ್ದೆ, ಇವತ್ತು ನನ್ನ ಆಸ್ತಿಗೆ 1 ರೂಪಾಯಿ ಇವತ್ತು ಕಿಮ್ಮತ್ತು ಐತೆ ಅಂತಂದ್ರೆ ಇವತ್ತು ಸರ್ಕಾರ ನಮ್ದು 2 ರೂಪಾಯಿ ಕಿಮ್ಮತ್ತು ಮಾಡಿದ್ರು. ಆ 2 ರೂಪಾಯಿ ವ್ಯಾಲ್ಯೂಯೇಷನ್ ಇವರು ಸ್ಟಾಂಪ್ ಡ್ಯೂಟಿ ಕಟ್ಬೇಕಾಗೈತಿ ವಿನ ಅವ್ರೇನು ಕಸ್ಕೊಳಕ್ಕೆ ಹೋಗಿಲ್ಲ. ಇವತ್ತು ಶ್ರೀಮಂತರನ್ನ ಮಾಡಾಕತೈತಿ ನಮ್ಮ ರಾಜ್ಯ ಸರ್ಕಾರ. ಪ್ರತಿಯೊಬ್ಬರನ್ನು ಶ್ರೀಮಂತರನ್ನ ಮಾಡಾಕತೈತಿ, ಕಸ್ಕೊಳಕಾಗ್ತಿಲ್ಲ. ನಮ್ಮ ರಾಜ್ಯದ ಪ್ರತಿಯೊಬ್ಬರನ್ನು ಶ್ರೀಮಂತನ ಮಾಡ್ಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಆಸ್ತಿ ಬೆಲೆ ಹೆಚ್ಚಿಗೆ ಮಾಡಾಕತೈತಿ. ಸ್ಟಾಂಪ್ ಡ್ಯೂಟಿ ಹೆಚ್ಚಿಗೆ ಆದ್ರೆ ಇಮಿಡಿಯೇಟ್ಲಿ ಆಸ್ತಿ ಬೆಲೆ ಹೆಚ್ಚಿಗೆ ಆಗೈತಿ. ತಾವು ಹೇಳಿದ್ರಲ್ಲ ಏನಂತೇಳಿ, ಈ ಪ್ರಶ್ನೆ ತಮ್ಮಲ್ಲಿ ಬರಬಾರ್ದು ಅಂತ ತಾವು ಹೇಳ್ತಾ ಇದ್ರಲ್ಲ. ಸರಿ, ಓಕೆ, ಸ್ಟಾಂಪ್ ಡ್ಯೂಟಿ ಬಗ್ಗೆ ಹೇಳಿ. ಅಬಕಾರಿ ಯಾಕೆ ಏರ್ತಾ ಇದೆ? ಮೊದಲನೇ ಬಜೆಟ್ನಲ್ಲಿ ಒಂದು ಬಿಯರಿಗೆ ಇದ್ದಿರ್ತಕ್ಕಂಥ 190 ರೂಪಾಯಿ ಇದ್ದಿರ್ತಕ್ಕಂಥ MSR ಮೈಸೂರಿನಲ್ಲಿ ಇರುವಂಥದ್ದು 180 ರೂಪಾಯಿ ಇದ್ದಿದ್ದು 200 ರೂಪಾಯಿ ಮೊದಲನೇ ಬಜೆಟ್ನಲ್ಲಿ. ಸೆಕೆಂಡ್ ಬಜೆಟ್ನಲ್ಲಿ 200 ರೂಪಾಯಿ ಇದ್ದಿದ್ದು 220 ರೂಪಾಯಿ. ಇದು ಫಸ್ಟ್. ಇದ್ರ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ರೆ ಅದು ಬ್ರ್ಯಾಂಡ್ಗಳು ನನಗೆ ಗೊತ್ತಿಲ್ಲ. ನೋಡ್ರಿ, ಪ್ರತಿಯೊಂದಕ್ಕೂ ಪ್ರಶ್ನೆ ಇದ್ದೇ ಇರ್ತೈತಿ, ಅದಕ್ಕೆ ಉತ್ತರ ಇದ್ದೇ ಇರ್ತೈತಿ.
ನಮ್ಮ ದಿನಬಳಕೆ ಆಗುವಂಥ ವಸ್ತು ಪ್ರತಿಯೊಬ್ಬರು ಯೂಸ್ ಮಾಡುವಂಥದ್ದು ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಇದ್ರ ರೇಟ್ ಹೆಚ್ಚಿಗೆ ಹಾಕೊಂತ ಹೋಗಿತ್ತು ಯಾವುದೋ ಒಂದು ರೇಟ್ ಏರ್ಬೇಕಾದ್ರೆ ಲಿಕ್ಕರ್ದು ರೇಟ್ ಏರೈತೆ ಅಂತಂದ್ರೆ ಅದ್ರ ಪ್ರೊಡಕ್ಷನ್ ಖರ್ಚು ಇರ್ತೈತಿ ಆ ಖರ್ಚು ಇವತ್ತು ಲೇಬರ್ ಇವತ್ತು ಅವ್ರಿಗೆ ಕೊಡುವಂಥ ವೇತನ ಇರ್ಬೋದು ಅಂದ್ರೆ ಈ ಅಲ್ಲಲ್ಲ ಕಾಂಗ್ರೆಸ್ ಇಲ್ಲ ಅವ್ರಿಗೆ ಕೊಡುವಂಥ ವೇತನ ಶ್ರೇಣಿ ಇರ್ಬೋದು ಅವ್ರಿಗೂ ಮುಂದೆ ಬರ್ಬೇಕನ್ನುವಂಥ ಒಂದು ಅವ್ರನ್ನ ಮುಂದೆ ತರಬೇಕನ್ನುವಂಥ ಒಂದು ಉದ್ದೇಶದಿಂದ ಅವ್ರಿಗೆ ಪಗಾರ ಹೆಚ್ಚಿಗೆ ಮಾಡಿದ ಹೆಸರೇ ಮತ್ತು ಅದನ್ನ ತೆಗಿಬೇಕಲ್ಲ ಎದ್ರೊಳಗೆ ತೆಗಿಬೇಕಲ್ಲ ಅದ್ರೊಳಗೆ ತೆಗಿಬೇಕು ಅದ್ರ ಲಿಕ್ಕರ್ ಕಂಪ್ನಿಗೆ ಸಂಬಂಧ ಹೊರತಾಗಿ ರಾಜ್ಯ ಸರ್ಕಾರಕ್ಕೆ ಸಂಬಂಧ ಅಲ್ಲ. ಸರಿ, ನಾನು ಸಮಯದ ವಿಚಾರ ಮಾಡ್ತಾ ಸಂದರ್ಶನಕ್ಕೆ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಕೆಲವೊಂದಿಷ್ಟು ರಾಜ್ಯ ರಾಜಕಾರಣದಲ್ಲಿ ಮತ್ತು ಕೇಂದ್ರ ರಾಜಕಾರಣದಲ್ಲಿ ಬದಲಾವಣೆಯ ಹಾದಿಗಳನ್ನು ಉಲ್ಟಾ ಪಲ್ಟಾ ಆಗ್ತಾ ಇದೆ. ಮೊನ್ನೆ ಕೂಡ ತಾವು ಕೂಡ ಗಮನಿಸಿರ್ಬಹುದು, ರಾಜ್ಯ ಸರ್ಕಾರ ನಡೆರ್ತಕ್ಕಂಥ ರಾಜ್ಯಸಭೆ ಚುನಾವಣೆ ಒಬ್ಬರು ಮೈನಾರಿಟಿ ಸಂಸದರು ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇದ್ದ ಕೆಲವೊಂದಿಷ್ಟು ಕಿಡಿಗೇಡಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಕೂಗುಗಳನ್ನು ಹೇಳಿಕೆ ಕೊಟ್ಟರು. ಆ ಹೇಳಿಕೆಯಿಂದ ಸರ್ಕಾರಕ್ಕೆ ಸ್ವಲ್ಪ ಡ್ಯಾಮೇಜ್ ಆಯಿತು. ಅದರಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳು ಅದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ, ಅದು ನಜೀರ್ ಅಹಮದ್ ಜಿಂದಾಬಾದ್ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟು FSLC ರಿಪೋರ್ಟ್ನು ಕೂಡ ಬಂತು. ಅದರಲ್ಲಿ ನೋಡಿದ ತಕ್ಷಣ ಬಂತು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಸ್ಪಷ್ಟವಾಗಿ ಬಂತು. ಯಾಕೆ ಸರ್ ಈ ರೀತಿ ಚಟುವಟಿಕೆ? ಭಾರತೀಯ ಜನತಾ ಪಕ್ಷದವರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಬಂದಾಗ ಈ ರೀತಿ ಆಗುತ್ತೆ ಅಂತೇಳಿ. ಪ್ರತಾಪ್ ಸಿಂಹ ಮೈಸೂರಿನ ಮತ್ತು ಮೈಸೂರು ಕೊಡಗು ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದರೆ ತಾಲಿಬಾನ್ ಮತ್ತು ಪಾಕಿಸ್ತಾನದವರಿಗೆ ಮತ ನೀಡಿದಾಗೆ ಮತ್ತು ಆ ಸರ್ಕಾರ ಇಲ್ಲಿ ಬರುತ್ತೆ ಅನ್ನೋಂಥ ರೀತಿಯಿಂದ ಅವ್ರು ಹೇಳಿದ್ರು. ಅದೇ ರೀತಿ ಶಕ್ತಿ ಸೌಧದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಯಾಕೆ ಸರ್ ಈ ರೀತಿ? ನೋಡ್ರಿ, ಮಂಡ್ಯ ಒಳಗ ಒಂದು ಪ್ರತಿಭಟನೆ ಕಾರ್ಯಕ್ರಮ ಕೇಸರಿ ಶಾಲೆ ಹಾಕೊಂಡು ಪಾಕಿಸ್ತಾನ ಜಿಂದಾಬಾದ್ ಕೇಳಿರೋ ಇಲ್ಲೋ ಗೊತ್ತಿಲ್ಲ. ಎಲ್ಲರೂ ನಮ್ಮ ರಾಜ್ಯದಲ್ಲ ದೇಶದ ಜನ ನೋಡಿ ಪಾಕಿಸ್ತಾನ ಜಿಂದಾಬಾದ್. ಇನ್ನೂವರೆಗೂ ಯಾರು ಅವ್ರಿಗೆ ಯಾಕೆ ಈ ಪ್ರಕಾರ ಮಾಡಿದೆ ಅಂತ ಕೇಳಲಿಲ್ಲ, ಅವ್ರ ಮೇಲೆ ಕೇಸ್ ಹಾಕಲಿಲ್ಲ. ಯಾವುದೋ ಒಬ್ಬ ನಾಯಕ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ಇವತ್ತು ನೀವು ಅಂದ್ರೆ ನಜೀರ್ ಸಾಬ್ ಅಂತೀವಿ, ನಜೀರ್ ಸಾಬ್ ಅಲ್ಲ, ನಾಸೀರ್ ಹುಸೇನ್. ನಾಸೀರ್ ಹುಸೇನ್ ಸಾಹೇಬರು ರಾಜ್ಯಸಭಾ ಚುನಾವಣೆ ಒಳಗೆ ಅವರು ಚುನಾಯಿತ ಆದಂತ ಅವ್ರು ಖುಷಿ ಒಳಗೆ ಒಂದು ಘೋಷಣೆ ಹೋಗಾಕಿದ್ರು, ನಾಸೀರ್ ಸಾಬ್ ಅಂತ. ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಅನ್ನುವಂಥ ಒಂದು ಘೋಷಣೆ ಹೋಗಾಕಿದ್ರು. ಈ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಹೇಳಿದ್ರು ಯಾರಿಲ್ಲ ಯಾರಿಗೂ ಗೊತ್ತಿಲ್ಲ. ಆಕಸ್ಮಿಕವಾಗಿ ಯಾರೋ ಒಬ್ಬರು ಹೇಳ್ಯಾರ ಅಂತಂದ್ರೆ ಅದ್ರ BJP ಯಾರು ಕಳಿಸ್ಕೊಡ್ತಾರಂತ ವ್ಯಕ್ತಿ ಇರ್ಬೋದು ಅಂತ ಒಂದು ಇದನ್ನ ಮಾಡ್ಕೊಂಡು ಮತ್ತು ಇವೆಲ್ಲ ರಾಜ್ಯ ಸರ್ಕಾರ ಅದನ್ನು ತನಿಖೆ ಮಾಡ್ತೈತಿ. ಅದಕ್ಕೆ ಒಂದು ಇಲಾಖೆ ಪೊಲೀಸ್ ಇಲಾಖೆ ಅವರೆಲ್ಲ ಅದನ್ನು ತನಿಖೆ ಮಾಡಿ ಇವತ್ತು ಅಂಥ ಘೋಷಣೆಗೆ ಹೋಗೋದು ತಪ್ಪು. ಎಲ್ಲ ದೇಶದ್ರೋಹಿ ಚಟುವಟಿಕೆ ಅಂಥವಕ್ಕೆ ನಾವಂತೂ ಬೆಂಬಲ ಕೊಡೋಂಗಿಲ್ಲ, ಬೇರೆ ಯಾರೂ ಕೊಡಬಾರ್ದು. ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಅದಕ್ಕೆ ಅವೆಲ್ಲ ಕಾನೂನು ಏನಿದೆ ಆ ಕಾನೂನು ಕ್ರಮ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಿಮ್ಮ 74ನೇ ವಿಧಾನಸಭಾ ಕ್ಷೇತ್ರದ ಮತ್ತು ನೀವು ಕೂಡ ಈ ಲೋಕಸಭಾ ಕ್ಷೇತ್ರದಲ್ಲಿ ಸಂಚಾರ ಮಾಡುವಂಥ ಹಾಗೆ ಕಾಂಗ್ರೆಸ್ ಒಂದು ಕಾರ್ಯಕರ್ತರಾಗಿ, ಕಾಂಗ್ರೆಸ್ ಮುಖಂಡರಾಗಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡಿರ್ತಾರೆ. ಅಲ್ಲಿ ಕೂಡ ಜನ ನಿಮಗೆ ಚಿರಪರಿಚಿತ ವ್ಯಕ್ತಿಗಳು ಇರ್ತಾರೆ. ಇದ್ದಂಥ ಸಂದರ್ಭದಲ್ಲಿ ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಜೊತೆ ಲೋಕಸಭೆ ಚುನಾವಣೆ ಯಾತ್ರಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ 8 ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಕಾಂಗ್ರೆಸ್ನ ಶಾಸಕರಿಗೆ ಮತ್ತು ಪರಾಭವಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನೋಡ್ರಿ, ನಾನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀ DK ಶಿವಕುಮಾರ್ ಸಾಹೇಬರು ಇರ್ಬೋದು, ಇವತ್ತು ನಮ್ಮ ರಾಜ್ಯದ ಇವತ್ತು ನಮ್ಮ ಸರ್ಕಾರ ಇದೆ, ನಮ್ಮ ರಾಜ್ಯ ಒಳಗೆ ಸರ್ಕಾರ ಅದು ಕಾಂಗ್ರೆಸ್ ಪಕ್ಷ ಸರ್ಕಾರ. ಅದರೊಳಗಿರುವಂಥ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು, ಇವರು ಲೀಡರ್ಗಳನ್ನ ಗುರುತಿಸ್ಬೇಕು, ಬೇಡ ಕಾರ್ಯಕರ್ತನ ಗುರುತಿಸ್ಬೇಕು. ಇವತ್ತು ಒಂದು ಪಟ್ಟಿ ಅನ್ನೋದು ಇರ್ತೈತಿ. ಇವತ್ತು MLC ಚುನಾವಣೆ ಒಳಗೆ ಯಾರ್ಯಾರು ಆಕಾಂಕ್ಷಿಗಳು ಇದ್ರು, MLA ಎಲೆಕ್ಷನ್ ಒಳಗೆ ಯಾರ್ಯಾರು ಆಕಾಂಕ್ಷಿಗಳು ಬರೀ ಇವರು ಟಿಕೆಟ್ ಕೊಟ್ಟಂತಾರನ್ನ ಅಷ್ಟೇ ಇವರು ಇದನ್ನು ತಗೋಬಾರ್ದು. ಆಕಾಂಕ್ಷಿಗಳು ಯಾರಿದ್ರು
ಅವ್ರನ್ನೂ ಸಹಿತ ಇವ್ರು ಗಮನಕ್ಕೆ ತಗೊಂಡು ಅಟ್ಲೀಸ್ಟ್ ಒಂದು ಎಲ್ಲರನ್ನೂ ಒಂದೊಂದು ಮೀಟಿಂಗ್ ಕರಿಬೇಕು. ಕ್ಷೇತ್ರ ವಿಧಾನಸಭಾ ಕ್ಷೇತ್ರವಾರ ಇವತ್ತು ಗೆದ್ದಾರು ಇರಲಿ, ಟಿಕೆಟ್ ಕೊಟ್ಟಾರು ಇರಲಿ, ಸೋತಾರು ಇರಲಿ, ಆಕಾಂಕ್ಷಿಗಳು ಇರಲಿ, ಎಲ್ಲರನ್ನೂ ಸೇರಿ ಒಂದು ಮೀಟಿಂಗ್ ಮಾಡೋದು. ಪ್ರತಿಯೊಂದು ಕ್ಷೇತ್ರಕ್ಕೂ ಮೀಟಿಂಗ್ ಮಾಡೋದು. ಇಲ್ಲ ಒಂದು ಲೋಕಸಭಾ ಕ್ಷೇತ್ರದ ಎಷ್ಟು ಒಂದು 8 ವಿಧಾನಸಭಾ ಬರ್ತಾವಲ್ಲ, 8 ವಿಧಾನಸಭಾ, ಆ 8 ವಿಧಾನಸಭಾ ಕ್ಷೇತ್ರದ ಎಲ್ಲರೂ ಒಂದು ಸಾರಿ ಕರೆದು ಅವರು ಮೀಟಿಂಗ್ ಮಾಡಬೇಕು. ಎಲ್ಲರಿಗೂ ಒಂದು ಮಾನಸಿಕವಾಗಿ ಎಲ್ಲರಿಗೂ ಮನಸ್ಸು ಹಗರಾಕೈತಿ. ಇಲ್ಪ ನಮ್ಮ ನಾಯಕರು ಕರೆದು ನಮ್ಮ ವಿಶ್ವಾಸಕ್ಕೆ ತಗೊಂಡ್ರು ಒಂದು ಜವಾಬ್ದಾರಿ ಹಾಕ್ಯಾರ, ನಾವು ಮಾಡ್ಬೇಕು ಅನ್ನುವಂಥದ್ದು ಎಲ್ಲರೂ ಮನಸ್ಸಿಗೆ ಒಂದು ಪ್ರೀತಿಯಿಂದ ಎಲ್ಲರೂ ಕೆಲಸ ಮಾಡ್ತಾರೆ. ಮತ್ತು ಇಲ್ಲಿ ಅಧಿಕೃತ ಅಭ್ಯರ್ಥಿ ಯಾರೋ ಇರಲಿ, ಇವತ್ತು ಅವ್ರಿಗೆ ಗೆಲುವಾಗಿರ್ಬೋದು ಅಥವಾ ಸೋಲಾಗಿರ್ಬೋದು, ಅಂಥವ್ರಿಗೆ ಗೊತ್ತಿರ್ತದೆ ಯಾರಿಂದ ಏನೇನು ಆಗೈತೆ ಅನ್ನೋದು. ಅವರು ಸುಮ್ಮನೆ ಕುಂದ್ರಬಾರ್ದು. ಈ ಚುನಾವಣೆ ಒಳಗೆ ಅವ್ರು ಎದ್ದು ಬಂದು ಕೆಲಸ ಮಾಡೋದು. ಸೋತೆ ಬಿಡಪ್ಪ ನಮ್ಗೆ ಎದಕ್ಕೆ ಬೇಕು ಅನ್ನುವಂಥ ಮಾತು ಅವ್ರು ಮಾತಾಡಿದ್ರಂದ್ರೆ ನಮ್ಮ ಪಕ್ಷದ ಅಭ್ಯರ್ಥಿ ಸೋಲ. ಅದಕ್ಕೆ ಅವರು ಮುಂದೆ ಬರಬೇಕು. ಮುಂದೆ ಬಂದು ಯಾರ್ಯಾರು ಅದಾರ ಎಲ್ಲರನ್ನೂ ಭರವಸೆ ಒಳಗೆ ತೊಗೊಂಡು ಕೆಲಸ ಮಾಡಬೇಕು. ಅಂದಾಗ ಮಾತ್ರ ಅದು ನಮ್ಮ ಸಕ್ಸಸ್ ಆಗೈತಿ. ಥ್ಯಾಂಕ್ ಯು ಸರ್. ನಮಸ್ತೆ. ಇಷ್ಟೊತ್ತಿನವರೆಗೆ ರಫೀಕ್ ಸಾವಂತ್ ಇದು 8 ಕ್ಷೇತ್ರದಲ್ಲಿ ಬರುವಂಥ MLC ಚುನಾವಣೆಗಾಗಿರಲಿ ಅಥವಾ ವಿಧಾನಸಭೆ ಚುನಾವಣೆ ಯಾರೋ ಸ್ಪರ್ಧೆ ಮಾಡಿದ್ರು ಅವರಿಗೆ ವಿಶ್ವಾಸಕ್ಕೆ ತಗೋಬೇಕು. ವಿಶ್ವಾಸಕ್ಕೆ ತಗೊಂಡ್ಬಿಟ್ಟು ಸೂಕ್ತವಾದಂಥ ವ್ಯಕ್ತಿ ಅದು ಯಾರೂ ಆಗಿರಲಿ ಅವ್ರ ಬಗ್ಗೆ ಸಂಪೂರ್ಣವಾಗಿ ನೀವು ಹೋರಾಟ ಮಾಡಬೇಕಂತ ತಿಳಿಸ್ತಾ ಇದ್ದೀವಿ. ಆದರೆ ಇದರಲ್ಲಿ ಈ ರೀತಿ ಮಾಡೋದ್ರಲ್ಲಿ ಯಾಕೆ ಹಿನ್ನಡೀತಾ ಇದೆ? ನೋಡ್ರಿ, ಅದು ಮಾಡೋದ್ರೊಳಗೆ ಹಿಂದೆ ಬಿದ್ದಿಲ್ಲ. ಆದ್ರೆ ಗೆದ್ದವ್ರು ಇವತ್ತು MLA ಆದಂಥವ್ರು, ಶಾಸಕರಾದಂಥ ಅವರು ಕ್ಷೇತ್ರ ಒಳಗೆ ಸಂಘಟನೆ ಅದಾವ. ಸಂಘಟನೆ ಫ್ರೆಶ್ ಟು ಫ್ರೆಶ್ ಹಂಗೆ ನಡೆದಿರ್ತದೆ ಡೇ ಟು ಡೇ. ಆದ್ರೆ ಇಲ್ಲಿ ಸೋಲು ಅನುಭವಿಸಿರ್ತಾರಲ್ಲ, ಇವ್ರು ಏನೋ ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಸ್ವಲ್ಪ ಸುಮ್ಮನೆ ಕುಂತಿರ್ತಾರ. ಅವರು ಸಂಘಟನೆ ಕುಗ್ಗಿರಂಗಿಲ್ಲ, ಬಟ್ ಸುಮ್ಮನೆ ಕುಂತಿರ್ತಾರೆ, ಸ್ವಲ್ಪ ನ್ಯೂಟ್ರಲ್ ಆಗಿರ್ತಾರೆ. ಆದ್ರೆ ಅವ್ರು ನ್ಯೂಟ್ರಲ್ ಆದ್ರೆ ಕಾರ್ಯಕರ್ತರ ಏನ್ ಬಿಡಪ್ಪ ನಮ್ಮ ಲೀಡರ್ ಬರೋಲ್ರ ಅಂತೇಳಿ ಇವರು ಸುಮ್ಮನೆ ಪಾಡಿಗೆ ತಾವು ಹೋಗ್ಬಿಡ್ತಾರೆ. ಆ ಕೆಲಸ ಆಗ ಇವತ್ತು ಎದ್ದು ಅವರು ಕಾಂಗ್ರೆಸ್ ಸೋಲಿ ಗೆಲ್ಲಿ ಆ ವಿಷಯ ಬೇರೆ. ಪಾರ್ಟಿ ಚುನಾವಣೆ ಬಂದಾಗ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಜೀವಂತವಾಗಿರ್ಬೇಕಂತಂದ್ರೆ ಕಾರ್ಯಕರ್ತ ತಮ್ಮ ಕಾಲ ಮೇಲೆ ತಾವು ನಿಂತಿರ್ಬೇಕು. ಅಂದಾಗ ಮಾತ್ರ ಕಾಂಗ್ರೆಸ್ ಪಕ್ಷ ಅಲ್ಲಿ ಐತೆ ಅನ್ನೋದು. ಇವತ್ತು ಒಬ್ಬನ ಕಾಂಗ್ರೆಸ್ ಪಕ್ಷದ ಧ್ವಜ ಹಿಡ್ಕೊಂಡು ನಿಂತ್ರ ಅವರಿಂದ 1000 ಮಂದಿ ನಿಲ್ಲುವಂತ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಐತಿ. ಬಿಜೆಪಿಗಿಲ್ಲ. ಬಿಜೆಪಿ ಬರೀ ಜನರ ಹೆದರಿಸಿಗಷ್ಟೇ ಸಂಘಟನೆ ಮಾಡ್ಕೊಂಡೈತಿ. ಎಲ್ಲಿತ್ತು ಮೊದಲು ಬಿಜೆಪಿ? ಎಲ್ಲಿತ್ತು? ಇವತ್ತು ಬಿಜೆಪಿ ಬರಕ್ ಕಾರಣ ನಿಮಗೂ ಗೊತ್ತದ. ಎಲ್ಲೆಲ್ಲಿ ಏನೇನು ಮಾಡಿದ್ರು, ಏನೇನು IT ED ಇವೆಲ್ಲ ತಗೊಂಡ್ಕಸ್ಲೆ ಎಲ್ಲರೂ ಹೆದರ್ಸ್ತಾರೆ. ಹೆದರ್ಸ್ಕಸ್ರೆ ಪಾರ್ಟಿ ಒಳಗೆ ತೊಗೊಂತಾರೆ. ಪಾರ್ಟಿ ಒಳಗೆ ತಗೊಂಡ್ಕಸ್ಲೆ ಸಂಘಟನೆ ಮಾಡ್ಕೊಂಡು ಸಾವಿರಾರು ಕೋಟಿ ರೂಪಾಯಿ. ಮೊದಲ ಇವರು ನಿಮ್ಮ ಮತ್ತೆ 6,000 ಐತಿ, 1,000 ಐತಿ ಅಂತ ಹೆದರ್ಸ್ತಾರೆ. ಹೆದರಿಸಿ ಅದನ್ನು ಜನರ ಮುಂದೆ ಇಡ್ತಾರೆ. ಜನರ ಮನಸ್ಸಿನ ಒಳಗ ಅವನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುವಂಗ ಮಾಡ್ತಾರ. ಒಂದು ವ್ಯಕ್ತಿ ಮೇಲೆ ಕೆಟ್ಟ ಅಭಿಪ್ರಾಯ ಬರುವಂಗ ಮಾಡ್ತಾರೆ. ಆ ನಂತರ IT ರೇಡ್ ಹಾಕಿಸ್ತಾರೆ. ರೇಡ್ ಹಾಕಿಸಿ ಆ ವ್ಯಕ್ತಿ ಒಂದು ಪಾರ್ಟಿಲಿತ್ರ ಅವ್ನು ಸರ್ಕೋಲಿ ಅಥವಾ ಅವನು ತೆಗೆದು ಹೋಗಿಲಿ, ಅಂತ ಜನರನ್ನ ಅವರು ತಮ್ಮ ಪಾರ್ಟಿ ಒಳಗೆ ತಗೊಂಡಷ್ಟೇ ದೊಡ್ಡ ಪೋಸ್ಟ್ ಕೊಡ್ತಾರೆ. ಇದೆಂತ ಧರ್ಮ? ಇದಕ್ಕೆ ರಾಜಕೀಯ ಅಂತಾರೆ. ಫೇಸ್ ಟು ಫೇಸ್ ಒಂದು ರಾಜಕೀಯ ಪಕ್ಷಕ್ಕೆ ಸಿದ್ಧಾಂತ ಇರಬೇಕು. ಸಿದ್ಧಾಂತದ ಮೇಲೆ ರಾಜಕೀಯ ಮಾಡಬೇಕು. ಯಾರೋ ಇರಲಿ, ಯಾವುದೋ ಪಕ್ಷ ಇರಲಿ, ನಮ್ಮ ಪಕ್ಷ ಸಿದ್ಧಾಂತದ ಬಿಟ್ಟು ಎಂದೂ ರಾಜಕೀಯ ಮಾಡಕ್ ಹೋಗಿಲ್ಲ. ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ತಮಿಳುನಾಡಿನಿಂದ ಅವರು ಪಾದಯಾತ್ರೆ ಕನ್ಯಾಕುಮಾರಿ ಅಲ್ಲಿಂದ ಏನು ಅವರು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ರು. ಭಾರತ್ ಜೋಡೋ ಪಾದಯಾತ್ರೆ ಕೋಟ್ಯಾಂತರ ಜನರು ಟಚ್ ಆದರು. ಅಂತ ವ್ಯಕ್ತಿ ಸುಮಾರು 3,600 ಕಿಲೋಮೀಟರ್ ಅವರು ಪಾದಯಾತ್ರೆ, ಭಾರತ್ ಜೋಡೋ ಪಾದಯಾತ್ರೆ ಅವರು
ಪಾದಯಾತ್ರೆ ಮಾಡಿದರು. ಎಂತೆಂಥ ಜನರು ಅವರಿಗೆ ಪರಿಚಯ ಭೇಟಿಯಾದ್ರು. ಅವರಲ್ಲಿ ಬೇಜಾರು ಅನ್ನೋದು ಒಂದು ಇಟ್ಟು ಆಗಿಲ್ಲ, ಅವ್ರಿಗೆ ನಡೆದು ಸುಸ್ತಾಗಲಿಲ್ಲ. ಎಲ್ಲರೂ ಜೊತೆಗೆ ನಕ್ಕೊಂತರ ಮಾತಾಡಿದ್ರು. ಅಂತ ವ್ಯಕ್ತಿತ್ವ ನಮ್ಮ ದೇಶಕ್ಕೆ ಒಂದು ಭರವಸೆ, ಮುಂದಿನ ನಮ್ಮ ಭರವಸೆಪ್ಪ, ನಮ್ಮ ದೇಶದ ನಾಯಕರು ಆಗ್ತಾರೆ ಇವರು ಅನ್ನುವಂಥ ಭರವಸೆ. ಅವ್ರನ್ನ ಅಂತಾರನ್ನ ಬಿಟ್ಟು ಬೇರೆ ಯಾರದ ಭರವಸೆದ ನಾಯಕರು ಯಾರಿಲ್ಲ. ಹಿಂಗಾಗಿ ಇವತ್ತು ಯಾರೇ ಪಕ್ಷ BJP ಅವರ ಪ್ರೆಸಿಡೆಂಟ್ರನ್ನ ಹೆದರ್ಸೋದು, ಅವ್ರ ಮೇಲೆ IT ED ಇಂಥವೆಲ್ಲ ಕೇಸ್ ಹಾಕಿಸೋದು, ಸಾವಿರಾರು ಕೋಟಿ ರೂಪಾಯಿ ಐತೆ ಅಂತ ಹೇಳಿಸಿ ಅವ್ರನ್ನ ಜನರ ಮುಂದೆ ಅದನ್ನು ಪ್ರಚಾರಕ್ಕೆ ಇಡೋದು, ಅಂಥ ವ್ಯಕ್ತಿಗಳನ್ನ ತೊಗೊಂಡು ತಮ್ಮ ಪಾರ್ಟಿ ಒಳಗೆ ಹಾಕ್ಕೊಂಡು ಕಸ್ರೆ ಅವ್ರನ್ನ ಲೀಡರ್ಶಿಪ್ ಮಾಡ್ಕೊಂತ ಬೇರೆ ಪಾರ್ಟಿಗಳನ್ನ ವೀಕ್ ಮಾಡೋದು, ಇಂಥದನ್ನ ಮಾಡ್ಕೊಂತ ಹೊಂಟಾರ ಹೊರತಾಗಿ ಹಿಂದಿಂದ ಅದನ್ನ ಮಾಡ್ಕೊಂಡು ಬಂದಾರೆ. ಮತ್ತು ನಮ್ಮ ಕರ್ನಾಟಕ ಒಳಗೆ ಬಹುಮತ ಅವ್ರಿಗೆ ಯಾವಾಗ ಕೊಟ್ರಿ? ನಮ್ಮ ಕರ್ನಾಟಕ ಜನತೆ ಬಂದಿಲ್ಲ. ಯಾವಾಗ ಕೊಟ್ರಿ ಹೇಳ್ರಿ? BJP ಅಷ್ಟೆಲ್ಲ ಹಾರಾಡ್ತಾರೆ, ಇಷ್ಟೆಲ್ಲ ಮಾಡ್ತಾರೆ, ನಾ CM ಅದನ್ನ, ನಾ ಅದನ್ನ ಅದನ್ನ, ನಾ ಇದನ್ನ ಅಂತ ತಿಳಿಸಿ ಇಷ್ಟೆಲ್ಲ ಹಾರಾಡ್ತಾರೆ. ಯಾವ ಚುನಾವಣೆ ಒಳಗೆ ಅವ್ರಿಗೆ ನಮ್ಮ ರಾಜ್ಯದ ಜನತೆ ಬಹುಮತ ಕೊಟ್ಟಿಲ್ಲ. ಅವರು ಹಿಂದಿನ ಬಾಕಲಿ ಅಂತಾರ, ಹಿಂದಿನ ಬಾಕಲಿ ಎಲ್ಲ ಕಮಲ ಮಾಡ್ಕೊಂಡು ಖರೀದಿ ಶಾಸಕರನ್ನ ಖರೀದಿ ಮಾಡ್ಕೊಂಡು ಅವರು ಸರ್ಕಾರ ಮಾಡ್ಕೊಂಡು ಬಂದಾರ. ಅದು ಭಾಳ ದಿನದಲ್ಲ, 5 ವರ್ಷ ಎಂದು ಮಾಡಲಿಲ್ಲ. 2 ವರ್ಷ, 15 ವರ್ಷ, 15 ತಿಂಗಳ, 3 ವರ್ಷ ಅಂತ ನಮ್ಮ ಭಾರತ ದೇಶದೊಳಗೆ ಇತಿಹಾಸ ಸೃಷ್ಟಿ ಮಾಡಿದಂಥ ಪಕ್ಷ BJP. ಇವತ್ತು ಮುಖ್ಯಮಂತ್ರಿ ಯಾವುದೋ ಒಂದು ಮುಖ್ಯಮಂತ್ರಿ ಒಂದು ಜೈಲಿಗೆ ಹೋಗಿ ಬರ್ತಾರಂತಂದ್ರೆ ಅದು ನಮ್ಮ ಕರ್ನಾಟಕದ ಮುಖ್ಯ BS ಯಡಿಯೂರಪ್ಪ. ಹೌದು, ಯಾಕೆ ಹೋಗಿ ಬಂದ್ರು? ನಮ್ಮ ಕಾಂಗ್ರೆಸ್ ಒಳಗೆ ಇನ್ನೂ ಮಟ್ಟ ಆದಾಗಿಲ್ಲ. ಹೋಗಿರ್ಬೋದು, ಬೇರೆ ಬೇರೆ ತಮ್ಮ ವೈಯಕ್ತಿಕ ಕಾರಣದಿಂದ ಹೋಗಿರ್ಬೋದು. ಆದ್ರೆ ಇವತ್ತು ಒಂದು CM ಆಗಿ ಅಲ್ಲಿ ಹಗರಣಗಳನ್ನ ಮಾಡಿ ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಆ ಹಗರಣ ನಡೆಸಿ ಆ ಕೇಸಿನ ಮೇಲೆ ಇವತ್ತು ಜೈಲಿಗೆ ಹೋಗಿ ಬಂದಾರ ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್. BS ಯಡಿಯೂರಪ್ಪ. ಆ ಕ್ರೆಡಿಟ್ ನಮ್ಮ BJP ಪಕ್ಷಕ್ಕೆ ಹೋಗಿ, ಕಾಂಗ್ರೆಸ್ ಪಕ್ಷ ಎಂದೂ ಮಾಡಿಲ್ಲ, ಹಿಂದೂ ಮಾಡಿಲ್ಲ, ಮುಂದೂ ಮಾಡಂಗಿಲ್ಲ. ಅದ ಜನರಿಗೆ ಇರುವಂಥ ಭರವಸೆ. ಆ ಭರವಸೆದ ಮೇಲೆ 136 ಸೀಟ್ ಈ ಸಾರಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿತ್ತು ನಮ್ಮ ಕರ್ನಾಟಕ ಜನ. ಅದನ್ನ ಅಷ್ಟು ಸೀಟ್ ನಮಗೆ ಕೊಡ್ತಾರ ಜನ ಅಂತ ಹೇಗಿಸ್ಲಿ ನಮ್ಮ ನಾಯಕರು ಎಲ್ಲರೂ ಸೇರ್ಕೊಂಡು ಅವರು ಒಂದು ಭರವಸೆ ಕೊಟ್ಟರು, 5 ಭರವಸೆ. ಆ 5 ಭರವಸೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ, ಅವರಿಗೆ ಒಂದು ಭರವಸೆ ಏನಿತ್ತಲ್ಲ, ಇವ್ರು ಕೊಟ್ಟಂತ ಗ್ಯಾರಂಟಿಗಳು, ಅದ್ರ ಜೊತೆಗೆ ಎಲ್ಲ ಪಕ್ಷಕ್ಕೆ 136 ಸೀಟ್ ನಿಚ್ಚಳ ಬಹುಮತ ನಿಂತಿರುವಂಥ ಸರ್ಕಾರ ರಚನೆ ಮಾಡಿದೆ. ಅದರ ಜೊತೆಗೆ ನಮ್ಮ ನಾಯಕರೆಲ್ಲರೂ ಇವತ್ತು ಸಣ್ಣ ಕಾರ್ಯಕರ್ತ ಇರ್ಬೋದು, ತಾಲೂಕು ಮಟ್ಟದಿರ್ಬೋದು, ಜಿಲ್ಲಾ ಮಟ್ಟದ ಕಾರ್ಯಕರ್ತ ಇರ್ಬೋದು, ಅಂತ ಯಾರನ್ನೆಲ್ಲರನ್ನೂ ಗುರುತಿಸ್ಕೊಂಡು ಅವರು ಅಂಥವರಿಗೆ ಬರುವಂಥ ದಿನದೊಳಗೆ ಯಾವ ಸ್ಥಾನಮಾನಗಳು ಕೊಡಬೇಕು ಅವನ್ನೆಲ್ಲ ಕೊಡಬೇಕು. ಬಟ್ ಕಸಲೆ ಅವ್ರನ್ನೂ ಒಂದು ಭರವಸೆ ಒಳಗೆ ತಗೋಬೇಕು ಅನ್ನುವಂಥದ್ದು ನಮ್ಮದೊಂದು ಕಳ್ಕಳಿ. ಮತ್ತು ನಾಯಕರು, ನಮ್ಮ ಎಲ್ಲ ನಾಯಕರು ಅವ್ರ ಮೇಲೆ ಎಲ್ಲರಿಗೂ ಒಂದು ಭರವಸೆ ಐತಿ. ಆ ಭರವಸೆ ಮೇಲೆ ಮುಂದಿನ ನಮ್ಮ ಲೋಕಸಭಾ ಚುನಾವಣೆ ನಾವು ಗೆಲ್ತೀವಿ ಅನ್ನೋಂಥದ್ದು ಹೇಳ್ತೀವಿ. ಸರಿ, ಲೋಕಸಭೆ ಚುನಾವಣೆ ನಾಯಕರ ವಿಶ್ವಾಸ ಮತ್ತು 5 ಗ್ಯಾರಂಟಿ ಮೇಲೆ ತಾವೇನು ಹೋಗ್ತಾ ಇದ್ರಿ ಅನ್ನೋ ಕೊನೆಯ ಪ್ರಶ್ನೆಗೆ ಹೋಗಬೇಕಾದ್ರೆ ನನಗೆ ಸರಿ ನೆನಪಾಯಿತು. ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ತಾವು ನಿಚ್ಚಳವಾದಂಥ ಬಹುಮತವನ್ನು ಪಡೆದಿರಬಹುದು. 135 ಸ್ಥಾನ ಪ್ಲಸ್ ಒಂದು ರೈತ ಸಂಘಟನೆಯಿಂದ ಬಂದಿರತಕ್ಕಂಥ ಒಂದು ಸ್ಥಾನ, 136 ಸ್ಥಾನ ನಿಚ್ಚಳವಾದಂಥ ಬಹುಮತವನ್ನು ಪಡೆಯಬಹುದು. UPA ಸರ್ಕಾರವನ್ನು ಹೊರತುಪಡಿಸಿ, UPA ಅಲೈನ್ಸನ್ನು ಹೊರತುಪಡಿಸಿ ಇಂಡಿಯಾ ಘಟಬಂಧನ ಅನ್ನುವಂಥ ಹೊಸ ಘಟಬಂಧನ 26ರಿಂದ 28 ಪಕ್ಷ ಜೊತೆ ಮಾಡಿಕೊಂಡ್ರು. ಬಿಹಾರದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಪಕ್ಷದಿಂದ ಹೊರಗಡೆ ಬಂದು ಭಾರತೀಯ ಜನತಾ ಪಕ್ಷ ಜೊತೆ ಕೈ ಜೋಡಿಸ್ಕೊಂಡು 9ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆ ಮಾಡ್ಕೊಂಡು ಬಂದರು. ನಿಮ್ಮ ಪಕ್ಷದ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೆಹಲಿ CM ಆಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಅವರು, ವೆಸ್ಟ್ ಬೆಂಗಾಲ್ CM ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ಫ್ಯಾಷನ್ ದೀದಿ, ಪೈದಲ್ ದೀದಿ ಅಂತೇಳಿ ಏನು ಅವರಿಗೆ
ಪಟ್ಟ ಕಟ್ಟಿದ್ರು, ಹೆಸರನ್ನು ಕೊಟ್ಟರು. ಇವರು ಮಲ್ಲಿಕಾರ್ಜುನ್ ಹೆಸರನ್ನು ತಗೊಂಡಾಗ ಇದೇ ಕಾಂಗ್ರೆಸ್ಸಿನ ಹೈಕಮಾಂಡ್ ಇಂಡಿಯಾ ಅಲಯನ್ಸ್ ಕಟ್ಟಿರ್ತಕ್ಕಂಥವ್ರು ಒಂದು ಮಾತು ಪೆಟ್ಟಿಕೊಂಡಿಲ್ಲ. MP ಕ್ಯಾಂಡಿಡೇಟ್ ಯಾರೋ ಆಗಿರಲಿ ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳಿಲ್ಲ, ಮೌನವಾಗಿದ್ರು. ಯಾಕೆ ನೋಡ್ರಿ, ನಿತೀಶ್ ಕುಮಾರ್ ಅವ್ರದ್ದು ನೀವು ಹೇಳಿದ್ರಿ. ನಿತೀಶ್ ಕುಮಾರ್ ಅವ್ರ ಬಗ್ಗೆ ನಮ್ಮ ದೇಶದ ಜನರಿಗೆ ಎಲ್ಲರಿಗೂ ಗೊತ್ತೈತಿ. ಅವರು ಯಾವ ಮಟ್ಟಕ್ಕೆ ರಾಜಕೀಯ ಮಾಡ್ತಾರ ಅಂತ ಅವ್ರ ಮೇಲೆ ಯಾರು ಯಾವಾಗಲೂ ಭರವಸೆ ಇಟ್ಟಂಗಿಲ್ಲ. ಅವ್ರ ಹಿಂದೆ ಎಷ್ಟೋ ಅವರು ಭರವಸೆ ಕೊಟ್ಟರು ಸಹಿತ ಅವ್ರ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ಭರವಸೆ ಇಟ್ಟೇ ಇಲ್ಲ. ಅವ್ರು ಒಂದ್ಸಾರಿ ಇರ್ಬೋದು, 2 ಸಾರಿ ಇರ್ಬೋದು, ಅವರು ಈ ಲೋಕಸಭಾ ಚುನಾವಣೆ ಬರುವಂತ ವೇಳೆ ಒಳಗೆ ಕೈ ಕೊಟ್ಟು ಹೋಗಿದ್ದು ಬಹಳ ಇತಿಹಾಸ ಐತಿ. ಹಾಗಾಗಿದ್ರೆ ಮತ್ತೆ ಯಾಕೆ ಕೈ ಜೋಡಿಸ್ಕೊಂಡಿಲ್ಲ? ಅದು ಆ ಟೈಮಿಗೆ ಹಂಗಿತ್ತು, ಹಂಗ ಮಾಡ್ಕೊಂಡ್ರ ಅವರು ಬಂದಿದ್ರು. ಪಾರ್ಟಿ ಅಂದ್ರೆ ನಮ್ಮ ಲಾಲು ಪ್ರಸಾದ್ ಯಾದವ್ RJD ಪಕ್ಷ, RJD ಇವರು ನಿತೀಶ್ ಕುಮಾರ್ ಪಕ್ಷ, ಇವರು ಇದಿದ್ರಲ್ಲ JDU. ಲಾಲು ಪ್ರಸಾದ್ ಯಾದವ್ ಅವ್ರ ಜೊತೆಗೆ, ಆ ಪಕ್ಷದ ಜೊತೆಗೆ ಅವ್ರು ಬಂದಿದ್ರು. ಅವ್ರು ಬಿಟ್ಬಿಟ್ಟು ಹೋದ್ರು. ಅವ್ರು ಹೋಗಿದ್ದಕ್ಕೆ ನಮ್ಗೆ ನೋವು ಇಲ್ಲ, ಬೇಸರನೂ ಇಲ್ಲ ನಮ್ಮ ಪಕ್ಷದ ನಾಯಕರಿಗೆ. ಇನ್ನು ಖರ್ಗೆ ಸಾಹೇಬ್ರದ್ದು ನೀವು ಮಾತಾಡಿದ್ರಲ್ಲ, ಖರ್ಗೆ ಸಾಹೇಬ್ರದ್ದು ಮಾತು ನಮ್ಮ ಪಕ್ಷದೊಳಗೆ ಪ್ರಧಾನ ಅಭ್ಯರ್ಥಿ, ಇವತ್ತು ಮುಖ್ಯಮಂತ್ರಿ ಅಭ್ಯರ್ಥಿ, ಇದನ್ನು ನಾವು ಮೊದಲ ಘೋಷಣೆ ಮಾಡಂಗಿಲ್ಲ. ನಮ್ಮ ಪಕ್ಷದ ಒಂದೊಂದು ಸಿದ್ಧಾಂತ ಇರ್ತದೆ. ಚುನಾವಣೆ ಮುಗಿದ ನಂತರ ನಮಗೆ ಬಹುಮತ ಸಿಕ್ಕ ನಂತರ ಅಲ್ಲಿ ಒಂದು ಕಮಿಟಿ ಅನ್ನೋದು ಇರ್ತೈತೆ. ಆ ಕಮಿಟಿ ಕೂಡ್ಕೊಂಡು ಅವರು ಯಾರನ್ನ ನಾವು ನಾಯಕರು ಮಾಡ್ಬೇಕು ಅನ್ನೋದು ಅವ್ರು ಅಲ್ಲಿ ವಿಚಾರ ಮಾಡ್ತಾರೆ. ಅದ್ರ ಬಗ್ಗೆ ನಾವೇನು ಮಾತಾಡೋದು ನಮ್ಗೆ ಗೊತ್ತಿದ್ದು ಇಷ್ಟ. ಸರಿ, ನೀವು ಗೊತ್ತಿದ್ದ ಪ್ರಕಾರ ತಾವು ಹೇಳ್ತಾ ಇದ್ರಿ, ಆದರೆ ತಾವು ಅಷ್ಟೇನು ಪ್ರಭಾವ ವ್ಯಕ್ತಿ ಅಲ್ಲ. ಆದರೆ ನಮ್ಮ ಸಣ್ಣ ಕಾರ್ಯಕರ್ತರಾಗಿ ಸ್ಟಾರ್ಟಿಂಗ್ನಲ್ಲಿ ಕೂಡ ತಾವು ಹೇಳಿದ್ರಿ. ಆದರೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ, ಭಾರತ ದೇಶದ ರಾಜಧಾನಿ ಆಗಿರ್ತಕ್ಕಂಥ ದೆಹಲಿ CM ಆಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್, ಪಂಜಾಬಿನ CM ಆಗಿರ್ತಕ್ಕಂಥ ಭಗವಾನ್ ಮಾನ್ ಅವರು, ವೆಸ್ಟ್ ಬೆಂಗಾಲ್ CM ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು, ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಇಂಡಿಯಾ ಅಲಯನ್ಸ್ನ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಈ ಬಾರಿ ದಲಿತ ಫೇಸ್ ಇಟ್ಕೊಂಡು ನಾವು ಚುನಾವಣೆ ಆದವು ಅಂದರೆ ನಮಗೆ ಬಹುಮತ ಬರ್ಬೋದು. ಕಾಂಗ್ರೆಸ್ಗೆ ಬರ್ತಾ ಇರುವಂಥ 86-100 ಸೀಟ್ ಪಡಿತಾ ಇದ್ವಿ. ಅದು ಕಾಂಗ್ರೆಸ್ ಅಲಯನ್ಸ್ ಇಲ್ಲದಂತೆ, ಇಂಡಿಯಾ ಇಲ್ಲದಂತೆ, ಇಂಡಿಯಾ ಘಟಬಂಧನ ಇಲ್ಲದಂತೆ 150 ಸೀಟ್ ಗೆಲ್ತೀವಿ. ಇನ್ನು ಉಳಿದ ನಮ್ಮ ಇಂಡಿಯಾ ಅಲಯನ್ಸ್ ಏನಿದೆ 28 ಪಕ್ಷದವ್ರ ಜೊತೆ 2 ಪಕ್ಷ ಹೋದ್ರೂ ಕೂಡ 26 ಪಕ್ಷಗಳನ್ನು ಕೂಡಿಕೊಂಡು ನಾವು 80 ಸೀಟನ್ನು ತೊಗೊಂಬರ್ತೀವಿ. 80ರಿಂದ 100 ಸೀಟ್ ಆದ್ರೂ ನಾವು ತೊಗೊಂಬಂದ್ರೆ 150ಕ್ಕೆ ಇಲ್ಲಿ ಬರಬೇಕಾಗಿದ್ದು ನಮಗೆ ಮ್ಯಾಜಿಕ್ ನಂಬರ್ ಸಿಗುತ್ತೆ, ನಾವು ಬಹುಮತವಾಗಿ ಆಯ್ಕೆ ಆಗ್ತೀವಿ ಅಂತ ಹೇಳಿರ್ತಕ್ಕಂಥ ಈ 3 ಜನ. ಒಂದು ನಿಮಿಷ ನಾನು ಕ್ಲಾರಿಫೈ ಕೊಡ್ತೀನಿ. ಈ 3 ಜನ ಕ್ಲಾರಿಫೈ ಕೊಟ್ಟಾಗ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ತಾವೇನು ಹೇಳಿದ್ರಿ, ನಾವು ಯಾವುದೇ ರೀತಿಯಾಗಿ ಘೋಷಣೆ ಮಾಡಂಗಿಲ್ಲ, ಮುಂಚಿತವಾಗಿ ಆ ಕಮಿಟಿ ಘೋಷಣೆ ಮಾಡ್ಕೊಂತೀವಿ. ಇಲ್ಲಿ ಪಕ್ಷದ ಚುನಾವಣೆ ಬರ್ತಾ ಇಲ್ಲ, ಇಲ್ಲಿ ಮೈತ್ರಿ ಚುನಾವಣೆ ಬರ್ತಾ ಇದೆ. ಅದನ್ನು ಅಡ್ಡಿ ಇಲ್ಲ, ಬರುವಂಥ ದಿನದೊಳಗೆ ಆಗುತ್ತೆ. ಸೊ ಥ್ಯಾಂಕ್ ಯು, ನಮಸ್ತೆ. ಇಷ್ಟೊತ್ತಿನವರೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. ವೀಕ್ಷಕರೇ, ಗಮನಿಸಿದ್ರೆ ಎಷ್ಟೊತ್ತು ಧಾರವಾಡ 74ನೇ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಪ್ರಬಲ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ರಫೀಕ್ ಸಾವಂತ್ನವರು, ಇವರ ವಿಚಾರಗಳನ್ನು, ಇವರ ಯೋಜನೆಗಳನ್ನು, ಇವರ ಹಾದಿಗಳನ್ನು, ಪಕ್ಷದ ಸಿದ್ಧಾಂತಗಳನ್ನು, ಪಕ್ಷದ ಮೇರೆಗೆ ಪಕ್ಷ ಹೇಳಿರ್ತಕ್ಕಂಥ ಚಟುವಟಿಕೆ ಮತ್ತು ಪಕ್ಷ ಹೇಳಿರ್ತಕ್ಕಂಥ ದಾರಿ ಮೇಲೆ ಹೋಗುವಂತ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಯಾವ ನಿರ್ಧಾರ ತಗೊಳುತ್ತೆ ಅದರ ಮೇಲೆ ಬದ್ಧನಾಗಿದೆ. ಸೇವಾದಳದ ಸಿದ್ಧಾಂತಗಳನ್ನು, ಕಾಂಗ್ರೆಸ್ ಪಕ್ಷದ ನಡಿಗೆಗಳನ್ನು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಪಕ್ಷ ಪೂಜೆಗಿಂತ ಮತ್ತಾರು ಇಲ್ಲ, ವ್ಯಕ್ತಿ ಪೂಜೆಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿರ್ತಕ್ಕಂಥ ಇದೇ DK ಶಿವಕುಮಾರ್ ಅವರು. ಮಾಜಿ AICC ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಭಾರತ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಅನೇಕ ಜನರಿಗೆ ಭೇಟಿ ಮಾಡಿ ಆ ಭೇಟಿಯ ಬಂದಿರತಕ್ಕಂಥ ಕುಂದುಕೊರತೆಗೆ ಓಲೈಸುವಂತ ಪ್ರಯತ್ನಗಳನ್ನು ಮಾಡಿರ್ತಕ್ಕಂಥ ಇದೇ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಪಾದಯಾತ್ರೆಯಿಂದ 5 ರಾಜ್ಯ ಚುನಾವಣೆಯಲ್ಲಿ ಫಲಿತಾಂಶ ಸಿಕ್ಕಿದ್ದು, ಅದು ಒಂದೇ ರಾಜ್ಯದ ಚುನಾವಣೆ ಫಲಿತಾಂಶ, ಅದು ತೆಲಂಗಾಣ ಸ್ಟೇಟ್ನಲ್ಲಿ. ಆದರೆ ಇನ್ನು ಉಳಿದ 4 ರಾಜ್ಯಗಳಲ್ಲಿ ಇವರಿಗೆ ಯಾವುದೇ ರೀತಿಯಾಗಿ ಪ್ರಭಾವ ಸಿಗಲಿಲ್ಲ, ಯಾವುದೇ ರೀತಿಯಾಗಿ ಬೆಂಬಲ ಸಿಗಲಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ 3 ಕಡೆ ಬೆಂಬಲ ಸಿಕ್ಕಿದ್ರೆ, ಒಂದು ಕಡೆ ಪ್ರಾದೇಶಿಕ ಪಕ್ಷಕ್ಕೆ ಆಗಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಸಿಕ್ಕಿದೆ. ಈ ಬಾರಿ ನಡೀತಾ ಇರುವಂಥ 24ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಶತಾಯ ಗತಾಯ ಕರ್ನಾಟಕದಲ್ಲಿ 28 ಸೀಟಿನಲ್ಲಿ 20 ಸೀಟನ್ನು ಪಡೆಯೋದು ನಿಶ್ಚಿತ.
ಫೈಟ್ ಆದರೆ 2 ಸೀಟ್ನಲ್ಲಿ ಹೆಚ್ಚು ಕಡಿಮೆ 18ಕ್ಕೆ ವಿಜಯಶಾಲಿ ಆಗ್ತೀವಿ. ಭಾರತೀಯ ಜನತಾ ಪಕ್ಷದವರು ಹೇಳೋದು 1 ಸೀಟು ಕಾಂಗ್ರೆಸ್ಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಟ್ಟು ಕೊಟ್ಟಿದ್ದೀವಿ, ಅದನ್ನು ಕೂಡ ನಾವು ಕಸ್ಕೊಂತೀವಿ. 28ಕ್ಕೂ ತಗೊಳ್ಳೋದು ನಿಶ್ಚಿತ ನಾವೇ. ಮತ್ತು ಅಬ್ ಕಿ ಬಾರ್ 400 ಪಾರ್ ತೀಸರಿ ಬಾರ್ ಮೋದಿ ಸರ್ಕಾರ ಅನ್ನುವಂತ ಏನು ಅಜೆಂಡಾ ಕಾಯ್ಕೊಂಡಿದ್ದಾರೆ. ಈ ಅಜೆಂಡಾದಲ್ಲಿ 3ನೇ ಬಾರಿಗೆ ಇತಿಹಾಸದಲ್ಲಿ 1947ರಿಂದ ನವಮೇಡ್ ಸರ್ಕಾರ ಬಂತು. 1952ರಲ್ಲಿ ಮೊದಲನೇ ಚುನಾವಣೆ ಆಯಿತು. ಇಲ್ಲಿವರೆಗೆ ಇತಿಹಾಸ 3ನೇ ಬಾರಿಗೆ ಯಾರೂ ಪ್ರೈಮ್ ಮಿನಿಸ್ಟರ್ ಬರ್ದಿಲ್ಲ. ಆ ಬರೆಯುವುದು ನರೇಂದ್ರ ಮೋದಿ ಅವರ ಕಡೆಯಿಂದ ಸಾಧ್ಯ ಮಾತ್ರ. ಮತ್ತೊಮ್ಮೆ ಮೋದಿ ಅನ್ನುವಂಥ ವಿಚಾರದೊಂದಿಗೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿದೊಂದಿಗೆ ಏನು ಮ್ಯಾಜಿಕ್ ಆಗುತ್ತೆ. ಇಂಡಿಯಾ ಅಲೈನ್ಸ್ UPA ಹೊರತುಪಡಿಸಿ ಇಂಡಿಯಾ ಅಲೈನ್ಸ್ ಮಾಡ್ಕೊಂಡಿರ್ತಕ್ಕಂಥ ಇದೇ ಕಾಂಗ್ರೆಸ್ ಪಕ್ಷ. NDA ಸರ್ಕಾರ ಸತತವಾಗಿ 3ನೇ ಬಾರಿಗೆ ಸಿದ್ಧತೆ ಹೊಡ್ತಾ ಇದೆ. ಏನ್ ಆಗಬಹುದು ಅನ್ನೋದು ಈ ಬಾರಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಚುನಾವಣೆಯಲ್ಲಿ ಗೊತ್ತಾಗಬಹುದು. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 43 ಇಂಡಿಯಾ. ಮತ್ತೆ ಭೇಟಿ ಆಗ್ತೇನೆ. ಜೈ ಹಿಂದ್.